ಗುಡ್ ಮಾರ್ನಿಂಗ್, ಶುಭೋದಯ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಪ್ಪ? ಕೇಳಿಸ್ತಾ ಇದ್ರೆ ಒನ್ಸ್ ಜಸ್ಟ್ ಥಿಂಗ್ ಎಸ್ ಐ ಆಮ್ ಆಡಿಬಲ್. ಐ ಆಮ್ ಆಡಿಬಲ್. ಐ ಆಮ್ ಆಡಿಬಲ್. ಎಸ್, ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ ನಾವು? ಬ್ಯಾಲೆನ್ಸ್ ಆಫ್ ಟ್ರೇಡ್. ಓಕೆ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಮತ್ತೆ ಎಕ್ಸ್ಚೇಂಜ್ ರೇಟ್. ಯಾವ ಥರ ಎಕ್ಸ್ಚೇಂಜ್ ಮಾಡ್ಬೋದು? ಬ್ಯಾಲೆನ್ಸ್ಡ್ ಎಕ್ಸ್ಚೇಂಜ್, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟು ಅಲ್ವಾ, ಮಾರ್ಕೆಟ್ ಡಿಪೆಂಡೆಂಟ್ ಎಕ್ಸ್ಚೇಂಜ್ ರೇಟು, 3 ಥರ ವಿನಿಮಯವನ್ನ ಮಾಡ್ಬೋದು ಅಂತ ನೋಡಿದ್ವಿ. ಬ್ಯಾಲೆನ್ಸ್ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ RBI ಇಂಟರ್ಫಿಯರ್ ಆಗ್ಬೋದು. ಫಿಕ್ಸ್ಡ್ ಅಂತಂದ್ರೆ RBIನೇ ಇದು ಮಾಡುತ್ತೆ. ಇನ್ನೊಂದು ಮಾರ್ಕೆಟ್, ಅಲ್ಟಿಮೇಟ್ಲಿ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ, ಅಲ್ವಾ? ಬಟ್ ಇದನ್ನೆಲ್ಲ ಈಗ ಫಾರ್ ಎಕ್ಸಾಂಪಲ್ ಡಾಲರ್ನ ಯಾರೋ ನಮ್ಮ ಸಂಬಂಧಿಕರು ವಿದೇಶದಲ್ಲಿ ಇರ್ತಾರೆ, ಅವ್ರು ನಮಗೆ ಇಷ್ಟು ಡಾಲರ್ನ ಕಳಿಸ್ಬೇಕಂತ ಇರುತ್ತೆ. ಬಟ್ ಅದಕ್ಕೆ ಲಿಮಿಟೇಷನ್ಸ್ ಇದೆ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? FEMA, ಫಿನಾನ್ಷಿಯಲ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಮುಂಚೆ ಏನಿತ್ತು? ರೆಗ್ಯುಲೇಷನ್ ಇತ್ತು. ಆ ರೆಗ್ಯುಲೇಷನ್ ಇಂದ ಏನ್ ಮಾಡಿದ್ವಿ ನಾವು? ರೆಗ್ಯುಲೇಷನ್ ಇಂದ ಏನ್ ಮಾಡಿದ್ರಿ? ಮ್ಯಾನೇಜ್ಮೆಂಟ್ ಕೊಟ್ಟು ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಅನ್ನ ರೀಪ್ಲೇಸ್ ಮಾಡಿದ್ವಿ. ಸೇಮ್ ಆಕ್ಟಿವಿಟಿ, ಬಟ್ ಏನು ರೆಗ್ಯುಲೇಷನ್ ಅನ್ನೋ ವರ್ಡ್ ಏನಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಸೆನ್ಸ್ ನೆಗೆಟಿವ್. ಓಕೆ, ನಿಯಂತ್ರಣ ಮಾಡ್ತೀನಿ ನಾನು, ನಿನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಇಲ್ಲಪ್ಪ ನಾವು ಮ್ಯಾನೇಜ್ ಮಾಡೋಣ ಅಂತ ಅಂದ್ರೆ ಓ ಎಸ್ ಮ್ಯಾನೇಜ್ ಮಾಡೋಣ, ಈ ತರದ್ದೇ. ಜಸ್ಟ್ ಇಟ್ಸ್ ಅ ಡಿಪ್ಲೊಮೆಟಿಕ್ ವರ್ಡ್ ಅಷ್ಟೇ. ಓಕೆ, 2000 ಇಸ್ವಿನಲ್ಲಿ ಏನ್ ಮಾಡ್ತಾರೆ? ಅದನ್ನ ಫೆರಾ ಇದ್ದಿದ್ದನ್ನ ಏನ್ ಮಾಡ್ತಾರೆ? ಫೆಮಾ ಅಂತ ಅದನ್ನ ರೀಪ್ಲೇಸ್ ಮಾಡ್ತಾರೆ. ಬ್ಯಾಲೆನ್ಸ್ ಆಫ್ ಟ್ರೇಡ್ ಗೊತ್ತಿದೆ. ಓನ್ಲಿ ವಿಸಿಬಲ್ ಗೂಡ್ಸ್, ಗೋಚರವಾಗುವ ಗೂಡ್ಸ್ ಮಾತ್ರ. ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್. ಎಕ್ಸ್ಪೋರ್ಟ್ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ವ್ಯಾಲ್ಯೂ ಏನ್ ಡಿಫರೆನ್ಸ್ ಇರುತ್ತಲ್ವಾ, ಆ ಡಿಫರೆನ್ಸ್ ವ್ಯಾಲ್ಯೂನ ಏನಂತ ಕರಿತೀವಿ? ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ ಅಂತ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ಅದಕ್ಕೆ ಚೂರು ಮುಂದುವರೆದ ಭಾಗವಾಗಿ ಇಂಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ, ಅದಾಯ್ತು. ದಟ್ ಈಸ್ ಒನ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಇಂಟರ್ನ್ಯಾಷನಲ್ ಟ್ರೇಡ್, ಮತ್ತೆ ವಿದೇಶಿ ಬಂಡವಾಳ ಅಂದ್ರೆ FDI, FII ಏನು ಯಾವ ತರ ಬರುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನೇನು ಟರ್ಮ್ಸ್ ಗಳಿದಾವೆ, ಟ್ಯಾರಿಫ್ ಅಂದ್ರೆ ಏನು, ಬ್ಯಾರಿಯರ್ ಅಂದ್ರೆ ಏನು, ಈ ಟರ್ಮ್ಸ್ ಗಳು ಬಹಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಬಹಳ ನ್ಯೂಸ್ ಅಲ್ಲಿ ಇದೆ. ಪ್ರಶ್ನೆ ಬರಬಹುದು ಸ್ನೇಹಿತರೆ, ಪ್ರಶ್ನೆ ಬರಬಹುದು. KE ಯಾವಾಗಲೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾನೆ KE. ಸೊ ಇದರ ಮುಂದುವರೆದ ಭಾಗವಾಗಿ ಸ್ನೇಹಿತರೆ ನಿಮಗೆ ಇನ್ನೊಂದನ್ನ ನಾನು ಇದ್ರಲ್ಲಿ ಆಡ್ ಅಪ್ ಮಾಡ್ತಾ ಇದ್ದೀನಿ ಈ ಒಂದು ಕೋರ್ಸ್ ಅಲ್ಲಿನೇ. ಐ ಆಮ್ ನಾಟ್ ಚಾರ್ಜಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಅಮೌಂಟ್ ಫ್ರಮ್ ಯು. ಅದಕ್ಕೆ ಏನ್ ಆಡ್ ಅಪ್ ಮಾಡ್ತಾ ಇದ್ದೇನೆ? ಲಾಸ್ಟ್ 6-7 ಮಂತ್ಸ್, ಜುಲೈ 2025ರಿಂದ ಜನವರಿ 2026, ಈ 7 ಮಂತ್ಸ್ ಅಲ್ಲಿ ಏನೇನು ಎಕನಾಮಿ ಕರೆಂಟ್ ಅಫೇರ್ಸ್ ಬಂದಿದೆಯಲ್ವಾ, ಪ್ಯೂರ್ ಕರೆಂಟ್ ಅಫೇರ್ಸ್. ಓಕೆ, ಯಾವ್ದಾವ್ದು ಬೋರ್ಡ್ಸ್ ಆಗಿರ್ಬೋದು, ಬೇರೆ ಬೇರೆ ಟರ್ಮ್ಸ್ ಗಳಿರುತ್ತೆ, ಏನಾದ್ರು ರಿಪೋರ್ಟ್ಸ್ ಇರುತ್ತೆ, ಸಮಥಿಂಗ್ ಏನೋ ಒಂದಿರುತ್ತೆ. ಲಾಸ್ಟ್ 7 ಮಂತ್ಸ್ ಅದನ್ನ ಮುಂದಿನ ತಿಂಗಳು ಆ ಒಂದು ಕ್ಲಾಸಸ್ ಅನ್ನು ಕೂಡ ನಾನು ಮಾಡ್ಕೊಡ್ತೀನಿ. ಓಕೆ, ಇಟ್ ಮೇ ಬಿ ಲೈವ್ ಆರ್ ರಿಕಾರ್ಡೆಡ್, ಯಾವ್ದಾದ್ರು ಒಂದು ಇರುತ್ತೆ. ಮುಂದಿನ ತಿಂಗಳು ನಿಮಗೆ ಸಿಗುತ್ತೆ. ಓಕೆ, ಲಾಸ್ಟ್ 7 ಮಂತ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್. ಓಕೆ, ಪ್ಯೂರ್ ಕರೆಂಟ್ ಅಫೇರ್ಸ್ ನಿಮಗೆ ಲಾಸ್ಟ್ 7 ಮಂತ್ಸ್ ಅದನ್ನ ಆಡ್ ಅಪ್ ಮಾಡ್ತೀನಿ. ಐ ಆಮ್ ನಾಟ್ ಚಾರ್ಜ್ ಎನಿಥಿಂಗ್ ಎಕ್ಸ್ಟ್ರಾ, ಅದಕ್ಕೆ ಯಾವುದು ಚಾರ್ಜ್ ಮಾಡಲ್ಲ, ಡೋಂಟ್ ವರಿ. ಓಕೆ, ಸೊ ಅದನ್ನ ಇಲ್ಲಿ ಆಡ್ ಮಾಡ್ತೀನಿ. ಅಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಸ್ಕೀಮ್ಸ್ ಇರುತ್ತೆ. ಓಕೆ, ಏನಾದ್ರು ಥಿಂಗ್ಸ್ ಎಕ್ಸ್ಟ್ರಾ ಇರುತ್ತೆ, ಅದೆಲ್ಲ ಇರುತ್ತೆ. ನಾಟ್ ಬೂಸ್ಟರ್ ಡೋಸ್ MCQs ಬೇರೆ. ಓಕೆ, ಅದಲ್ಲ, ಪ್ಯೂರ್ ಕರೆಂಟ್ ಅಫೇರ್ಸ್. ಆ ಕಂಟೆಂಟ್ ಅನ್ನು ಕೂಡ ನಿಮ್ಗೆ ಕೊಡ್ತೀನಂತೆ ನಾನು. ಓಕೆನಾ? ಬಟ್ ಅದು ನೆಕ್ಸ್ಟ್ ಮಂತ್, ನಾಟ್ ದಿಸ್ ಮಂತ್. ನೆಕ್ಸ್ಟ್ ಮಂತ್ ಮಿಡಲ್ ಹಾಗೆ ಅದು ರಿಪೋರ್ಟ್, ಅದು ಏನು ಡಾಕ್ಯುಮೆಂಟ್ ರೆಡಿ ಆಗ್ತಾ ಇದೆ. ಡಾಕ್ಯುಮೆಂಟ್ ರೆಡಿ ಆದ ತಕ್ಷಣ ನಾನು ಬರ್ತೀನಿ ನಿಮ್ಮ ಮುಂದೆ ತಗೊಂಡು. ಬಟ್ ಅದು ಈ ತರ PPT ಇರಲ್ಲ, ಬರೆದ್ಬಿಟ್ಟು ಹೇಳ್ತೀನಿ. ಬಟ್ ನಾನು ಏನು PDF ಕೊಡ್ತೀನಲ್ವಾ, ಸೊ ಆ PDF ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ PDF ಇರುತ್ತೆ. ಬಟ್ ನೀವು ನೋಟ್ ಮಾಡ್ಕೋಬೇಕು. ಅದು PPT ಇರಲ್ಲ, ನಾನು ಬರ್ಕೊಂಡು ಹೇಳ್ತೀನಿ, ಅಲ್ಲಲ್ಲಿ ನೋಟ್ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ಅಲ್ಲಿ ನಿಮಗೆ ಅದು PDF ಏನಿರುತ್ತೆ ಒಂದು 50 ಪೇಜ್ 60 ಪೇಜ್ ಆಗಿರುತ್ತೆ. ಲಾಸ್ಟ್ 7 ಮಂತ್ಸ್ ಕೊಡ್ತೀನಿ. ಅದು ಪ್ಲಸ್ ಇದು ಪ್ಲಸ್ ನಿಮ್ದೊಂದು ಸೋರ್ಸ್ ಮಾಡಿ, ದಟ್ ಇಸ್ ಎನಫ್ ಫಾರ್ ಎಕನಾಮಿ. ಇದಕ್ಕಿಂತ ಜಾಸ್ತಿ ಏನು ಬೇಡ. ಮಲ್ಟಿಪಲ್ ರಿವಿಷನ್ ಮಾಡಿ, 3 ಸಲ 4 ಸಲ 5 ಸಲ, ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಓದಿ, ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗೆ ಸಹಾಯ ಆಗುತ್ತೆ. ಓಕೆ, ಮೈ ಏಮ್ ಈಸ್ ಟು ಏನಂತಂದ್ರೆ ನಿಮಗೆ ಕ್ವಾಲಿಟಿ ಕಂಟೆಂಟ್, ಕ್ವಾಲಿಟಿ ಎಜುಕೇಶನ್ ಅನ್ನು ಪ್ರೊವೈಡ್ ಮಾಡೋದು. ಓಕೆ, ನನ್ನ ಇಂಡಿನ ಏನು ಮಾಡಬೇಕು, ವಿದಿನ್
ದಿಸ್ ಮಿನಿಮಮ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೇಮ್ ಥಿಂಗ್ ವಿಲ್ ಅಪ್ಲೈ ಟು ಪಾಲಿಟಿ. ನೆಕ್ಸ್ಟ್ ಪಾಲಿಟಿ ಮಾಡ್ತೀನಲ್ವಾ, ಅದಕ್ಕೂ ಸೇಮ್ ಇರುತ್ತೆ. ಅದಕ್ಕೂ ಲಾಸ್ಟ್ 7 months ಕರೆಂಟ್ ಅಫೇರ್ಸ್ ಆಡ್ ಮಾಡ್ತೀನಿ. ಓಕೆ, ಅದನ್ನ ಲಾಸ್ಟ್ ಅಲ್ಲಿ ಪಾಲಿಟಿ ಮುಗಿತಾ ಇರುತ್ತಲ್ವಾ, ಅವಾಗ ಅದರದೊಂದು 4-5 ಕ್ಲಾಸಸ್ ಏನಿದೆ, 3 to 5 ಕ್ಲಾಸಸ್ ಅರೌಂಡ್. ಇದು ಎಕನಾಮಿನೂ ಒಂದು 3 to 5 ಕ್ಲಾಸಸ್ ಆಗುತ್ತೆ, ಅದನ್ನ ಆಡ್ ಮಾಡ್ತೀನಿ. ಅದು ಕೂಡ ಏನ್ ಮಾಡ್ತೀನಿ, ನಿಮಗೆ ಪಾಲಿಟಿ ಸಿಗುತ್ತೆ. ಅದೇ ತರ ಜೋಗ್ರಫಿ, ಅದೇ ತರ ಸೈನ್ಸ್, ಯಾವ್ದು ನಾನು ಇಲ್ಲೇನು ಸಬ್ಜೆಕ್ಟ್ಸ್ ಮಾಡ್ತಾ ಹೋಗ್ತೀನಲ್ಲ ಅದನ್ನ ಆಡ್ ಅಪ್ ಮಾಡ್ತಾ ಹೋಗ್ತೀನಿ ಅಲ್ಲಲ್ಲಿ. ಓಕೆ, ಸೊ ಬಿಕಾಸ್ ಎಲ್ಲೂ ಮಿಸ್ ಆಗಬಾರ್ದು, ಏನು ಬಿಡಂಗಿಲ್ಲ, ಯಾವುದು ಬಿಟ್ಟು ರಿಗ್ರೆಟ್ ಮಾಡ್ಕೋಬಾರ್ದು ಅನ್ನೋದು ನನ್ನ ರೀಸನ್ನು. ಯಾವುದು ರಿಗ್ರೆಟ್ ಆಗಬಾರ್ದು ನಿಮಗೆ, ಸರ್ ಏನೋ ಬಿಟ್ಬಿಟ್ಟಿದ್ದಾರೆ, ಸಮಥಿಂಗ್ ಏನೋ ಮಿಸ್ ಆಗಿದೆ ಅಂತ. ಶುಡಂಟ್ ಫೀಲ್ ರಿಗ್ರೆಟ್ ಅಲ್ವಾ, ಇವನ್ ನನಗೂ ರಿಗ್ರೆಟ್ ಇರಬಾರ್ದು. ಬಿಕಾಸ್ ನನಗೆ ಪೇ ಮಾಡಿದ್ದೀರಾ, ಐ ಶುಡ್ ಬಿ ಏನು ಲಾಯಲ್ ಟು ಯು ಪೀಪಲ್. ಆ್ಯಂಡ್ ನನ್ನ ಕಡೆಯಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ವಾಲಿಟಿ ಕಂಟೆಂಟನ್ನು ಕೊಡಬೇಕು ಅನ್ನೋದು ನನ್ನ ಒಂದು ಏನಪ್ಪ ಏಮ್, ನನ್ನೊಂದು ಗುರಿ. ಓಕೆ, ಇಷ್ಟೆಲ್ಲ ಇರುತ್ತೆ, ರೈಟ್? ಸೊ ಇದು ಒಂದು. ಓಕೆ, ಪಾಲಿಟಿ ಮತ್ತೆ ಹಿಸ್ಟ್ರಿ ಮಾರ್ಚ್ ಫಸ್ಟ್ ವೀಕ್ ಅರೌಂಡ್ 10 ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಇದು ಮುಗಿತಾ ಬಂತಂದ್ರೆ ಪಾಲಿಟಿ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ. ಅದಾದ ನೆಕ್ಸ್ಟ್ ಮಂತ್ ಎಂಡಿಗೆ ಜೋಗ್ರಫಿ ಮತ್ತೆ ಸೈನ್ಸ್ ಸಹಿತ ಸ್ಟಾರ್ಟ್ ಆಗುತ್ತೆ. ಓಕೆ, ಬೇಸಿಕ್ಸ್ ಏನು 6 ಸಬ್ಜೆಕ್ಟ್ ಇದಾವೆ ಎಲ್ಲ ಆಲ್ಮೋಸ್ಟ್ ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ವಿ ಫಿನಿಶ್ ಇಟ್ ಆಫ್. ಎಷ್ಟಾಗುತ್ತೋ ಅಷ್ಟು ಬೇಗ ಎಲ್ಲವೂ ಕೂಡ. ಓಕೆ, ಸೊ ನೋಡೋಣ. ಸೊ ಏನಾಯ್ತು, ನಮ್ಮ ನಂಬರ್ ಇದೆ ಅಲ್ವಾ ಡಿಸ್ಕ್ರಿಪ್ಷನ್, ನಿಮ್ಮ ನಂಬರ್ ಇರುತ್ತೆ ನಿಮ್ಮ ಕಡೆ ಎಲ್ಲ, ಆಲ್ಮೋಸ್ಟ್ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೆ ಐ ವಿಲ್ ಕ್ಲಾರಿಫೈ ಇಟ್. ಓಕೆ, ಈ ಒಂದು ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದೀವಿ, ಅಂತಾರಾಷ್ಟ್ರೀಯ ವ್ಯಾಪಾರ, ಏನು ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡ್, ಮತ್ತು ಅದರ ಜೊತೆಗೆ FDI, FII ಇದೆಲ್ಲವನ್ನು ನಾವು ನೋಡೋಣ ಏನಪ್ಪ ಅಂತ ಹೇಳಿ ಎರಡನ್ನು ಡಿಸ್ಕಸ್ ಮಾಡೋಣ. ಸೊ 2 ಇರುತ್ತೆ. ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಏನಪ್ಪ, ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಏನು ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಂದ್ರೆ, ನಮ್ಮ ಸ್ಥಳೀಯ ಮಾರುಕಟ್ಟೆ, ಲೋಕಲ್ ಮಾರ್ಕೆಟ್ ಅಂದ್ರೆ ಇಂಡಿಯನ್ ಮಾರ್ಕೆಟ್. ಈ ಇಂಡಿಯನ್ ಮಾರ್ಕೆಟ್ ಅನ್ನ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರುವಂತ ಪ್ರಾಡಕ್ಟ್ಸ್ ಅನ್ನ, ಆಮೇಲೆ ಇಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಅನ್ನ, ಇಲ್ಲಿ ಕಂಪನಿಗಳನ್ನ ಸಂರಕ್ಷಿಸಬೇಕು. ಏನ್ ಮಾಡ್ಬೇಕು, ಪ್ರೊಟೆಕ್ಟ್ ಮಾಡಬೇಕು. ಯಾರಿಂದ ಪ್ರೊಟೆಕ್ಟ್ ಮಾಡಬೇಕು? ಚೀಪ್ ಗೂಡ್ಸ್, ಬಹಳ ಕಮ್ಮಿ ರೇಟಿನ ಒಂದಿಷ್ಟು ಗೂಡ್ಸ್ ಗಳು ಇರುತ್ತವೆ, ವಸ್ತುಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಚೀನಾ ತುಂಬಾ ಚಿಕ್ಕ ಏನು ಈಗ ಇತ್ತುಗಳು, ಈಗ ದೀಪಾವಳಿ ದಿಯಾ ಲೈಟ್ಸ್ ಬರುತ್ತಲ್ವಾ, ನಾವು ಲೈಟ್ ಇಂದ ಬರುತ್ತೆ, ನೀರ್ ಹಾಕ್ಬಿಟ್ರೆ ಲೈಟ್ ಹತ್ತುತ್ತೆ, ಅದೆಲ್ಲ ನಮ್ದಲ್ಲ. ಓಕೆ, ಯೂಶಲಿ ಅವೆಲ್ಲ ಚೀನಾದಿಂದ ತಂದಿರೋದು. ಲೈಟ್ಸ್ ಗೀಟ್ಸ್ ಎಲ್ಲ ಯೂಶಲಿ ಚೀನಾ ದೀಪಾವಳಿ ಟೈಮಲ್ಲಿ ತರೋಂಥದ್ದು. ಆ ಥರ ತುಂಬ ಚೀಪ್ ಪ್ರಾಡಕ್ಟ್ಸು. ಅವ್ರೇನ್ ಮಾಡ್ತಾರೆ, ಅವ್ರದ್ದು ಮ್ಯಾನ್ ಪವರ್ ಚೆನ್ನಾಗಿದೆ, ಟೆಕ್ನಿಕಲಿ ವೆರಿ ಸ್ಟ್ರಾಂಗ್, ನಮ್ಗಿಂತ ಸ್ವಲ್ಪ ಟೆಕ್ನಿಕಲಿ ಮುಂದೆ ಇದ್ದಾರೆ. ಓಕೆ, ಅದರಿಂದ ಏನ್ ಮಾಡ್ತಾರೆ, ತುಂಬಾ ಚೀಪಲ್ಲಿ ಪ್ರಾಡಕ್ಟ್ಸ್ನ ಏನು ಇಲ್ಲಿ ಸೆಲ್ ಮಾಡ್ತಾರೆ, ಡಂಪ್ ಮಾಡ್ತಾರೆ. ಇಲ್ಲಿ ತಂದು ಏನ್ ಮಾಡ್ತಾರೆ, ಡಂಪ್ ಮಾಡ್ತಾರೆ. ಸೇಮ್ ನಾವು ಮಾಡ್ತೀವಿ ಅದೇ ಪ್ರಾಡಕ್ಟ್ಸ್ನ, ಬಟ್ ನಮ್ದು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇರುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಇರುತ್ತೆ, ಅವ್ರಕ್ಕಿಂತ ಒಂದು 2 ರೂಪಾಯಿ 5 ರೂಪಾಯಿ ಜಾಸ್ತಿ ಇರುತ್ತೆ. ಬಟ್ ಅವರು ಕಮ್ಮಿ ಪ್ರಾಡಕ್ಟ್ನ ಇಲ್ಲಿ ತಂದುಬಿಟ್ಟು ಅವ್ರ ಪ್ರಾಡಕ್ಟ್ಸ್ನ ಜನ ಏನ್ ಮಾಡ್ತಾರೆ, ತಗೊಂಡ. ನಮ್ಗೇನು ಜನಕ್ಕೆ ಏನ್ ಇಂಡಿಯಾ ಪ್ರಾಡಕ್ಟ್ಸ್ ಈಗೀಗ ಬಂದಿದೆ, ಆತ್ಮನಿರ್ಭರ್ ಅದು ಇದು ಅಂತ ಹೇಳಿ. ಬಟ್ ಅಲ್ಟಿಮೇಟ್ಲಿ ನೀವು ನೀವೇ ಯೋಚನೆ ಮಾಡಿ, ಯಾವ್ದು ಕಮ್ಮಿ ಇರುತ್ತೋ ಅದು ತಗೋತೀವಲ್ವಾ. ಎಷ್ಟೇ ನಾವು ಇದಾಗಿರ್ಬೋದು, ನಮ್ಮ ಆತ್ಮನಿರ್ಭರ ಲೋಕಲ್ ಪ್ರಾಡಕ್ಟ್ಸ್ ಅಂದ್ರೂ ಅಲ್ಟಿಮೇಟ್ಲಿ ನಾವು ತಗೊಳ್ಳೋದೇ ಅದೇ. ಬಟ್ ಹಂಗ ಆಗಬಾರ್ದು. ನಮ್ಮ ಒಂದು ಸ್ಥಳೀಯ ಮಾರುಕಟ್ಟೆ, ನಮ್ಮ ಲೋಕಲ್ ಮಾರ್ಕೆಟ್, ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಅನ್ನ ನಾವು ಕಾಪಾಡಬೇಕು ಅಲ್ವಾ. ಹಾಗೆ ಕಾಪಾಡ್ಬೇಕಂತಂದ್ರೆ ಆ ಥರ ಯಾವ ಚೀಪ್ ಗೂಡ್ಸ್ ಅನ್ನ ತಂದು ಹಾಕ್ತಾ ಇರ್ತಾರಲ್ವಾ, ಅವ್ರಿಗೆ ಏನ್ ಮಾಡ್ತೀವಿ ನಾವು, ಒಂದಿಷ್ಟು ಟ್ಯಾರಿಫ್ಸ್, ಎಕ್ಸ್ಟ್ರಾ ಟ್ಯಾಕ್ಸಸ್ ಅಂತ ಕರಿತೀವಿ. ಆ ಥರ ಚೀಪ್ ಗೂಡ್ಸ್ನ ಹಾಕ್ತಾರ ಗೊತ್ತಾ. ಆ ಥರ ಚೀಪ್ ಗೂಡ್ಸ್ನ ಅಂದ್ರೆ ಕಮ್ಮಿ ಬೆಲೆಯ ಒಂದು ಗೂಡ್ಸ್ನ ಇಲ್ಲಿ ತಂದು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ, ಯಾವ್ದಾದ್ರು ಕಂಟ್ರಿ ನಮಗೆ ಕಳಿಸ್ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಡ್ಯೂಟಿ ಹಾಕ್ತಿವಿ. ಏನಂತ ಕರಿತೀವಿ ಆ ಡ್ಯೂಟಿಗೆ ಅಂತಂದ್ರೆ ಆಂಟಿ ಡಂಪಿಂಗ್ ಡ್ಯೂಟಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಟರ್ಮು ನೆನ್ಪಿಟ್ಕೊಳ್ಳಿ, ಏನ್ ಹೇಳಿದ್ನಲ್ಲ ಅದೇ ಆಂಟಿ ಡಂಪಿಂಗ್ ಡ್ಯೂಟಿ. ಆ ಥರ ಚೀಪ್ ಪ್ರಾಡಕ್ಟ್ಸ್ ನಮಗ್ ಬರಬಾರ್ದು. ಓಕೆ, ಬಂದ್ರು ಕೂಡ ಬರ್ಲಿ, ಅದಕ್ಕೆ ನಾವು ಎಕ್ಸ್ಟ್ರಾ ಟ್ಯಾಕ್ಸಸ್ ಅನ್ನ ಹಾಕಿ ಅವಾಗ ನಮ್ಮ ಒಂದು ರೇಟ್ಗೆ ಮ್ಯಾಚ್ ಅಪ್ ಮಾಡ್ತಾರೆ. ಅವಾಗ ಅವ್ರು ಎಕ್ಸ್ಟ್ರಾ ಟ್ಯಾಕ್ಸಸ್ ಹಾಕೊಂಡು ಕಮ್ಮಿ ರೇಟಿಗೆ ಅವ್ರು ಮಾರಕ್ಕಾಗತ್ತ, ಆಗಲ್ಲ ಅಲ್ವಾ. ಅದಕ್ಕಿಂತ ಏನ್ ಮಾಡ್ತೀವಿ ನಾವು, ಮ್ಯಾಚ್ ಆಗಿ ಮಾಡೋದಕ್ಕೋಸ್ಕರ ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀನಿ. ಇದನ್ನ ನಾವು ಹಾಕ್ತಿವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಇಟ್ ಡೌನ್. ಓಕೆ, ಸ್ಥಳೀಯ ಮಾರುಕಟ್ಟೆಯನ್ನು ರಕ್ಷಿಸಲು ಆಮದು ಮತ್ತು ರಫ್ತಿನ ಮೇಲೆ ಏನ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಬೇರೆ ಬೇರೆ ಟ್ಯಾರಿಫ್ಸ್ ಆಗಿರ್ಬೋದು, ಆಂಟಿ ಡಂಪಿಂಗ್ ಡ್ಯೂಟಿಗಳನ್ನ ಹಾಕಿ ನಾವೇನ್ ಮಾಡ್ತೀವಿ, ಅದನ್ನ ಕಂಟ್ರೋಲ್ ಮಾಡ್ತೀವಿ.
ಇದು ಒಂದು ವ್ಯಾಪಾರಿ ನಿಯಮ. ಇದು ಎಲ್ಲ ಕಂಟ್ರಿಗಳು ಮಾಡ್ತವೆ, ನಾವೇ ಅಲ್ಲ, ಎನಿ ಕಂಟ್ರಿ ವಿಲ್ ಡೂ ದಿಟ್. ಅದರ ಜೊತೆಗೆ ಬಂಡವಾಳ ಹೂಡಿಕೆ, ಇನ್ವೆಸ್ಟ್ಮೆಂಟ್, ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಿರುವ ವಿದೇಶಿ ಬಂಡವಾಳವನ್ನು ನಾವೇನ್ ಮಾಡ್ತೀವಿ, ಆಕರ್ಷಣೆಯನ್ನು ಕೂಡ ಮಾಡ್ತೀವಿ. ಸೊ ಇಲ್ಲಿ ಏನೇನು ವ್ಯಾಪಾರ ನಿಯಮಗಳಿದಾವೆ ಮತ್ತೆ ವಿದೇಶಿ ಬಂಡವಾಳಗಳು ಯಾವ ತರ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಏನಪ್ಪ ಟ್ರೇಡ್ ಬ್ಯಾರಿಯರ್ಸ್. ಓಕೆ, ಬ್ಯಾರಿಯರ್ಸ್ ಅಂಡ್ ಬ್ರಿಡ್ಜಸ್ ಅಂತ ಹೇಳ್ತೀನಿ. ಏನು ಟ್ರೇಡ್ ಬ್ಯಾರಿಯರ್ ಅಂತಂದ್ರೆ, ಒಂದನೇದು ಟ್ರೇಡ್ ಬ್ಯಾರಿಯರ್, ಇದೊಂದು ವ್ಯಾಪಾರ ನಿಬಂಧಗಳು. ಓಕೆ, ಇದೊಂದು ವ್ಯಾಪಾರ ನಿರ್ಬಂಧವನ್ನ ಹೇರ್ತಾ ಇದ್ದೀನಿ ನಾನು. ಏನು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಯಾಕೆ ರಿಸ್ಟ್ರಿಕ್ಷನ್ಸ್ ನ ಹಾಕ್ತಾ ಇದ್ದೀನಿ ಅಂತಂದ್ರೆ, ವ್ಯಾಪಾರ ನಿರ್ಬಂಧಗಳು ಎಂದರೆ ಸರ್ಕಾರವು ಆಮದು ಮತ್ತು ರಫ್ತಿನ ಮೇಲೆ ವಿಧಿಸುವ ನಿಯಂತ್ರಣಗಳು ಮತ್ತು ತೆರಿಗೆಗಳಾಗಿವೆ. ಓಕೆ, ಟ್ರೇಡ್ ಬ್ಯಾರಿಯರ್ ಅಂತಂದ್ರೆ ಸರ್ಕಾರ ಹಾಕುವಂಥದ್ದು. ಹೇಳಿದ್ನಲ್ಲ, ವಸ್ತುಗಳ ಮೇಲೆ ತೆರಿಗೆ ವಿಧಿಸುವ ಮೂಲಕ ಸರ್ಕಾರವು ಆಮದು ಮತ್ತು ರಫ್ತುಗಳ ಮೇಲೆ ವ್ಯತ್ಯಾಸ ಬೀರಬಹುದು ಮತ್ತು ನಿಯಂತ್ರಣವನ್ನ ಸಾಧಿಸಬಹುದು. ಯಾವಾಗ ಚೀಪ್ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ, ಅದ್ರ ಮೇಲೆ ಏನ್ ಮಾಡ್ತೀವಿ, ಟ್ರೇಡ್ ಬ್ಯಾರಿಯರ್ಸ್ ಅನ್ನ ಹಾಕಿ ಅದನ್ನ ನಾವು ಲೆವೆಲ್ ಅಪ್ ಮಾಡ್ತೀವಿ, ನಮ್ಮ ಲೋಕಲ್ ಪ್ರೊಟೆಕ್ಷನ್ ಮಾಡೋದ್ರ ಮುಖಾಂತರ. ಅದಕ್ಕೆ ಏನಂತ ಕರಿತೀವಿ, ಕಸ್ಟಮ್ಸ್ ಡ್ಯೂಟಿ ಅಂತಾನು ಅನ್ಬೋದು ಅದಕ್ಕೆ. ಓಕೆ, ಏನಂತೀವಿ, ಕಸ್ಟಮ್ಸ್ ಡ್ಯೂಟಿ. ಓಕೆ, ಏನಂತೀವಿ, ಕಸ್ಟಮ್ಸ್ ಡ್ಯೂಟಿ. ಟ್ರೇಡ್ ಬ್ಯಾರಿಯರ್ ಆರ್ ದಿ ವಾಲ್ಸ್ ನೇಷನ್ ಬಿಲ್ಡ್ಸ್ ದೇರ್ ಪ್ರೈಮರಿ ಪರ್ಪಸ್ ಟು ಫೋಲ್ಡ್ ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಎಕಾನಮಿ. ಸ್ಥಳೀಯ ಆರ್ಥಿಕತೆಯನ್ನ ಪ್ರೊಟೆಕ್ಷನ್ ಮಾಡೋದು. ಓಕೆನಾ, ಓವರ್ ಅಂಡ್ ಬೈ ದಿ ಫಾರಿನ್ ಕಾಂಪಿಟೇಷನ್ ಟು ರೈಸ್ ದಿ ಗೌರ್ಮೆಂಟ್ ರೆವೆನ್ಯೂ. ಟ್ರೇಡ್ ಬ್ಯಾರಿಯರ್ಸ್ ಆರ್ ದಿ ಕಲೆಕ್ಟಿವ್ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಎರಡರ ಮೇಲೇನು ಹಾಕ್ತೀವಿ, ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಎರಡರ ಮೇಲೇನು ಏನ್ ಮಾಡ್ತೀವಿ, ಟ್ರೇಡ್ ಬ್ಯಾರಿಯರ್ಸ್ ಅನ್ನ ಹಾಕ್ತೀವಿ. ಇದು ಇಂಪಾರ್ಟೆಂಟ್. ಟ್ರೇಡ್ ಬ್ಯಾರಿಯರ್ಸ್ ಬೋತ್ ಆನ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಂಪೋರ್ಟ್ ಆಮದು ಮತ್ತು ರಫ್ತು ಎರಡರ ಮೇಲೇನು ಹಾಕ್ತೀವಿ. ಓಕೆನಾ, ಇಂಪಾರ್ಟೆಂಟ್. ಅದು ಡಿಪೆಂಡ್ ಯಾವ್ದ್ರ ಮೇಲೆ. ಎಕ್ಸ್ಪೋರ್ಟ್ ಅಂದ್ರೆ ಇಲ್ಲಿ ಭಾರತದಿಂದ ಹೋಗ್ತಾ ಇರುತ್ತೆ, ಯಾವ್ದ್ರ ಮೇಲೆ ಹಾಕ್ತಾರೆ, ಯಾವ್ದೋ ಒಂದು ಫಾರಿನ್ ಕಂಪನಿ ಇರುತ್ತೆ ಸಮಥಿಂಗ್, ಅದ್ರ ಮೇಲೆ ಹಾಕ್ಬೋದು. ಓಕೆ, ಡಿಪೆಂಡ್ ಅದು. ಬಟ್ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಎರಡರ ಮೇಲೇನು ಹಾಕುವಂಥದ್ದು ಟ್ರೇಡ್ ಬ್ಯಾರಿಯರ್ ಅಂತ ಅನ್ನೋದು. ಓಕೆನಾ, ವೆರಿ ಇಂಪಾರ್ಟೆಂಟ್. ವ್ಯಾಪಾರ ನಿರ್ಬಂಧ ಅಂತ ಕರಿತೀವಿ. ಸೆಕೆಂಡ್ ಟರ್ಮ್ ಬರುತ್ತೆ ಇದರಲ್ಲಿ, ಏನಪ್ಪ, ಟ್ಯಾರಿಫ್ಸ್. ಟ್ಯಾರಿಫ್ ಸುಂಕ. ಟ್ಯಾರಿಫ್ ಅಂದ್ರೆ ಸುಂಕ, ಎಕ್ಸ್ಟ್ರಾ ಟ್ಯಾಕ್ಸ್. ಸುಂಕ ಎಂದರೆ ಆಮದು ಮತ್ತು ರಫ್ತಿನ ಮೇಲೆ ವಿಧಿಸುವ ತೆರಿಗೆಗಳು. ಸೇಮ್, ಸರ್ಕಾರವು ಆಮದುಗಳ ಮೇಲೆ ತೆರಿಗೆ ವಿಧಿಸುವ ಮೂಲಕ ಸ್ಥಳೀಯ ವಸ್ತುಗಳನ್ನು ರಕ್ಷಿಸುವುದು. ನೋಡಿ, ಆಮದು ಅಂದ್ರೆ ಇಂಪೋರ್ಟ್. ಓಕೆ, ಇಂಪೋರ್ಟ್ ಮಾಡ್ಕೋತೀವಲ್ವಾ. ಸೊ ಆ ಇಂಪೋರ್ಟ್ ಅನ್ನ ಏನ್ ಮಾಡ್ಕೊಂತೀವಿ, ಆ ವಸ್ತುಗಳ ಮೇಲೆ ಎಕ್ಸ್ಟ್ರಾ ತೆರಿಗೆಯನ್ನ ಹಾಕುವುದು, ಸುಂಕವನ್ನ ಹಾಕುವುದು, ಟ್ಯಾರಿಫ್. ಸುಂಕಗಳಿಂದ ಸರ್ಕಾರ ತನ್ನ ಹಣಕಾಸಿನ ಆದಾಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಅಮೆರಿಕ ಏನ್ ಮಾಡಿತ್ತು, ನಮಗೆ 25% ಟ್ಯಾರಿಫ್ ನ ಹಾಕಿತ್ತು ಅಲ್ವಾ, 25% ಟ್ಯಾರಿಫ್ ಹಾಕಿತ್ತು. ಸೊ ರೀಸೆಂಟ್ ಆಗಿ ಏನ್ ಮಾಡಿದ್ರು, ಅದನ್ನ 25 ಇದನ್ನ 18%ಗೆ ಇಳಿಸ್ತು. ಯಾವುದು, USA. ನಾವೇನ್ ಅನ್ಕೋತಾ ಇದೀವಿ, ಅಯ್ಯೋ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಆ ದೇಶಕ್ಕೆ 25% ಇದೆ ಅಂತ, ಈ ದೇಶಕ್ಕೆ 30 ಇದೆ ಅಂತ, ಇನ್ನೊಂದಕ್ಕೆ 20 ಇದೆ ಅಂತೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಮೆರಿಕ ನಮಗೆ ಕಡಿಮೆ ಟ್ಯಾರಿಫ್ ಅನ್ನ ಹಾಕ್ತಾ ಇದೆ ಅಂತ ನಾವು ಅನ್ಕೊಂಡಿದೀವಿ. ಅದು ನಿಜ, ಬಟ್ ಟ್ಯಾರಿಫೇ ಇರಬಾರ್ದು. ಮುಂಚೆ ಇದಕ್ಕಿಂತ ಕಮ್ಮಿ ಇತ್ತು, ನಮ್ಗೆ 10-12% ಇತ್ತು. ಅದನ್ನ ಟ್ರಂಪ್ ಏನ್ ಮಾಡಿದ್ರು, 25%ಗೆ ಏರ್ಸಿದ್ರು. ಅವರ ಒಂದು ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಅಲ್ಲಿ ಸ್ಥಳೀಯ ಏನ್ ಆರ್ಥಿಕತೆಯನ್ನ ಹೆಚ್ಚಿಸೋಸ್ಕರ ಏನ್ ಮಾಡ್ತಾನೆ, 25% ಹಾಕ್ತಾನೆ ಟ್ರಂಪ್. ಬಟ್ ಅದನ್ನ ನಾವು ಮಾಸ್ಟರ್ ಸ್ಟ್ರೋಕ್ ಅಂದ್ಬಿಟ್ವಿ ಮೊನ್ನೆ. 25 18ಕ್ಕೆ ಇಳಿಸಿದ್ರು. ಬಟ್ ಸ್ಟಿಲ್ 18 ಈಸ್ ಆಲ್ಸೋ ಏನು 18% ಕೂಡ ಏನಿದೆ ಜಾಸ್ತಿನೇ ಕಂಪೇರಿಟಿವ್ಲಿ. ಬಟ್ ಓಕೆ, ಏನೋ ಬಗ್ತು ಅಮೆರಿಕ ಅಂತ ಹೇಳ್ಬೋದು ಒಂದು ಲೆವೆಲ್ಗೆ. ಬಟ್ ಆದ್ರಿಂದ ಅದನ್ನೇನು ನಮಗೇನು ಅದರಿಂದ ಏನು ಅಂತ ಮಹಾನ್ ಲಾಭ ಏನಿಲ್ಲ. ಓಕೆ, ಬಟ್ ಇದು ನೆನ್ಪಿಟ್ಕೊಳ್ಳಿ, ಟ್ಯಾರಿಫ್. ಓಕೆ, ಸರ್ಕಾರವು ಆಮದುಗಳ ಮೇಲೆ ತೆರಿಗೆ ವಿಧಿಸುವ ಮೂಲಕ ನಮ್ಮ ಸ್ಥಳೀಯ ವಸ್ತುಗಳನ್ನು ರಕ್ಷಿಸ. ಅದೇ ತರ ನಾವು ಹಾಕಿವಿ, ಅಮೆರಿಕ ಪ್ರಾಡಕ್ಟ್ಸ್ಗೆ ನಾವು ಟ್ಯಾರಿಫ್ನ ಹಾಕಿವಿ, ಚೀನಾ ಪ್ರಾಡಕ್ಟ್ಸಿಗೆ ಹಾಕ್ತಿವಿ. ಓಕೆ, ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಹಾಕ್ತಿವಿ. ಈಗ ಜಪಾನಿಂದ ಬರುವಂಥದ್ದು, ನಮ್ಮ ಇಲ್ಲಿ ಲೋಕಲ್ ಮೊಬೈಲ್ ಕಂಪನಿಗಳನ್ನ ರಕ್ಷಿಸೋಕ್ಕೋಸ್ಕರ ಜಪಾನಿಂದ ಏನು ಆಮದು ಮಾಡ್ಕೋತಾರಲ್ಲ ಕಂಪನಿ, ಮೊಬೈಲ್ ಫೋನ್ಗಳಾಗಿರ್ಬೋದು, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ಬೋದು, ಕೊರಿಯಾ, ಸೌತ್ ಕೊರಿಯಾ ಅಥವಾ ಜಪಾನು, ಇಲ್ಲಿಂದ ತರಿಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಟ್ಯಾರಿಫ್ಸ್ ಅನ್ನ ಹಾಕ್ತೀವಿ. ಬಿಕಾಸ್ ನಮ್ದು ಒಂದು ಲೋಕಲ್ ಎಕಾನಮಿ ಉಳಿಬೇಕಲ್ವಾ, ನಮ್ಮ ಸ್ಥಳೀಯ ಆರ್ಥಿಕತೆ ಉಳಿಬೇಕಲ್ವಾ, ಅದಕ್ಕೆ ಇದು ಬಹಳ ಮುಖ್ಯ. ಓಕೆನಾ, ಅದನ್ನ ಆದಾಯನೂ ಬರುತ್ತೆ ಸರ್ಕಾರಕ್ಕೆ, ಬಟ್ ನಮ್ಮ ಸ್ಥಳೀಯ ಆರ್ಥಿಕತೆ ಲೋಕಲ್ ಮಾರ್ಕೆಟ್ ಅನ್ನು ಕೂಡ ಏನ್ ಮಾಡ್ತೀವಿ ನಾವು, ಅದನ್ನ ಉಳಿಸ್ತೀವಿ. ಡೆಫಿನಿಷನ್ ನೋಡಿ, ಟ್ಯಾರಿಫ್ಸ್, ಟ್ಯಾಕ್ಸಸ್ ಎಕ್ಸ್ಪ್ಲಿಸಿಟ್ಲಿ ಆನ್ ದಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್
differentiation allows the government to treat goods differently based on origin or a type. ಎಲ್ಲಿಂದ ಬರ್ತಾ ಇದೆ, ಓಕೆ, ಅಥವಾ ಯಾವ ಟೈಪ್ ಗೂಡ್ಸ್ ಇದೆ, ಎರಡರ ಮೇಲೆ ನಾವು ಹಾಕ್ಬೋದು. ಓಕೆ, ಸೋಲಾರ್ ಪ್ಯಾನಲ್ಸ್ ನೋಡಿ, ಸರ್ಕಾರ ಏನ್ ಮಾಡ್ತಾ ಇದೆ, ಸೋಲಾರ್ ಪ್ಯಾನಲ್ಸ್ ಮೇಲೆ ಎಲ್ಲಿಂದಾದ್ರೂ ಬರಲಿ, ಸೋಲಾರ್ ಪ್ಯಾನಲ್ಸ್ ಮೇಲೆ ನಾವು ಎಕ್ಸ್ಟ್ರಾ ಟ್ಯಾರಿಫ್ಸ್ ಅನ್ನ ಹಾಕ್ತಾ ಇದ್ದೀವಿ. ಸೋಲಾರ್ ಪ್ಯಾನಲ್ಸ್ ಮೇಲೆ ನಾವು ಎಕ್ಸ್ಟ್ರಾ ಟ್ಯಾರಿಫ್ ಅನ್ನ, ಹೆಚ್ಚಿನ ಸುಂಕವನ್ನ ವಿಧಿಸ್ತಾ ಇದ್ದೀವಿ. ಯಾಕೆ ಹೆಚ್ಚಿನ ಸುಂಕವನ್ನ ವಿಧಿಸ್ತಾ ಇದೀವಿ ನಾವು ಸೋಲಾರ್ ಪ್ಯಾನಲ್ಸ್ ಮೇಲೆ ಅಂತಂದ್ರೆ, ನಾವು ಇತ್ತೀಚೆಗೆ ಸೋಲಾರ್ ಪವರ್ ಅನ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕೆ ಹೆಚ್ಚಿಗೆ ಸೋಲಾರ್ ಪ್ರಮೋಟ್ ಮಾಡ್ತಾ ಇದೀವಿ ಸ್ನೇಹಿತರೆ ಗೊತ್ತಾ? ಯಾಕೆ ಅಂದ್ರೆ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ಇದರದ್ದು ಏನ್ ಮಾಡಿದೀವಿ ನಾವು, ಇದರದ ಅಧ್ಯಕ್ಷತೆಯನ್ನು ವಹಿಸಿದ್ದೀವಿ. ನಮ್ಮಿಂದನೇ ಸ್ಟಾರ್ಟ್ ಆಗಿದ್ದು. ಯಾವ ಇಸ್ವಿಲ್ ಸ್ಟಾರ್ಟ್ ಆಯ್ತು? 2015 ಪ್ಯಾರಿಸ್ COP 15 ಅನ್ಕೊಂತೀನಿ, ಚೆಕ್ ಮಾಡಿ ಒನ್ಸ್. ಓಕೆ, 2015ರಲ್ಲಿ ಪ್ಯಾರಿಸ್ ಅಲ್ಲಿ ಇದೇನಾಗುತ್ತೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅನ್ನ ಪ್ಯಾರಿಸ್ ಅಲ್ಲ, ಐ ಡೋಂಟ್ ನೋ, ಬಟ್ ಸೋಲಾರ್ ಅಲಿಯನ್ಸ್ 2015 ಇದು. ಓಕೆ, COP 15 ಅನ್ಕೊಂತೀನಿ. COP 15 ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಯಾವ ಒಂದು ದೇಶದ ಜೊತೆ ಕೂಡಿ ನಾವು ನಾಯಕತ್ವವನ್ನು ವಹಿಸ್ತೀವಿ? ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಯಾರ ಜೊತೆಗೆ? ಇಂಡಿಯಾ ಮತ್ತೆ ಫ್ರಾನ್ಸ್. ಓಕೆನಾ, ಇಂಡಿಯಾ ಮತ್ತೆ ಫ್ರಾನ್ಸ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಕಮೆಂಟ್ ಹಾಕಿ. ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದು, ತುಂಬಾ ಸಲ ಬಂದಿದೆ. ಇಟ್ಸ್ HYT, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಈಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್, ಎಲ್ಲಾ ಪರೀಕ್ಷೆಗಳಲ್ಲೂ ಬರುತ್ತೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಗುರುಗ್ರಾಮ್. ಓಕೆ, ಗುರುಗ್ರಾಮ್ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಗುರುಗ್ರಾಮ್ ನಲ್ಲಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಲ್ಲಿದೆ? ಗುರುಗ್ರಾಮ್ ನಲ್ಲಿದೆ. ಮುಂಚೆ ಏನ್ ಮಾಡಿದ್ರು, ಇದರ ಸದಸ್ಯತ್ವವನ್ನು ಹೊಂದಬೇಕಂತಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್, ಅಂದ್ರೆ ಈ ಟ್ರಾಪಿಕ್ ಲೆವೆಲ್ ಅಲ್ಲಿ ಏನ್ ಕಂಟ್ರಿಗಳಿದಾವಲ್ವಾ, ರಾಷ್ಟ್ರಗಳಿದಾವೆ, ಅವ್ರಿಗೆ ಮಾತ್ರ ಸೀಮಿತ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಜಾಸ್ತಿ ಬಿಸಿಲು ಬರುತ್ತೆ. ಓಕೆ, ಆ ಬಿಸಿಲು ಜಾಸ್ತಿ ಇದ್ರೆ ಸೋಲಾರ್ ಪವರ್ನ ಜಾಸ್ತಿ ಪ್ರೊಡಕ್ಷನ್ ಮಾಡಬಹುದು. ಅವ್ರನ್ನ ಜಾಸ್ತಿ ಇಟ್ಕೊಳ್ಳೋಣ, ಫಸ್ಟಿಗೆ ಅವ್ರನ್ನಷ್ಟೇ ಇಟ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡಿದ್ರು, ಹರಿಯಾಣದಲ್ಲಿ ಪರ್ಟಿಕ್ಯುಲರ್ಲಿ ಕಿರಣ್, ಗುರುಗ್ರಾಮ್ ನೆನ್ಪಿಟ್ಕೋಬೇಕು, ಗುರುಗ್ರಾಮ್ ಅದು. ಓಕೆ, ಸೊ ಏನ್ ಮಾಡಿದ್ರು, ಬರೀ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ನಡುವೆ ಬರುವಂತ ಕಂಟ್ರಿಗಳನ್ನ ಅದನ್ನ ಮಾತ್ರ ಇಟ್ಕೊಂಡಿದ್ರು. ಬಟ್ ಏನ್ ಮಾಡಿದ್ರು, ಬೇಡ, ನಾವು ಅದನ್ನ ವಿಸ್ತರಿಸೋಣ. ಎಲ್ಲಾ ಕಂಟ್ರಿಗಳಿಗೂ ಏನ್ ಮಾಡಿದಾರೆ, ಈಗ ವಿಸ್ತರಿಸಿದ್ದಾರೆ ಸದಸ್ಯತ್ವವನ್ನ. ಒಂದು ನಿಮ್ ಹೋಮ್ವರ್ಕ್ ಚೆಕ್ ಮಾಡಿ, ಪ್ರೆಸೆಂಟ್ ಮೆಂಬರ್ಸ್ ಎಷ್ಟಿದ್ದಾರೆ ಕಮೆಂಟ್, ಅಥವಾ ನೀವು ನಿಮ್ಮ ನೋಟ್ಸ್ ಅಲ್ಲಿ ಆಡ್ ಅಪ್ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಸೋಲಾರ್, ಜಸ್ಟ್ ನೀವು ನೋಟ್ಸ್ ಮಾಡ್ತಾ ಇರ್ತಾರಲ್ಲ ಎಕನಾಮಿ, ಯಾವಾಗ್ಲೂ ನೋಡಿ ಒಂದು ನೋಟ್ಸ್ ಮಾಡ್ಬೇಕಾದ್ರೆ ಇದೊಂದು ನಿಮ್ ಪೇಜ್ ಇರುತ್ತಲ್ಲಪ್ಪ, ಇಲ್ಲಿ ರೈಟ್ ಸೈಡ್ ಜಾಗ ಬಿಡಿ. ಓಕೆ, ರೈಟ್ ಸೈಡ್ ಸ್ವಲ್ಪ ಜಾಗ ಬಿಡಿ, ಒಂದು 3 ಬಟ್ಟಷ್ಟು ಜಾಗ ಬಿಟ್ಟು ಇಲ್ಲಿ ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತಾ ಇರ್ತೀನಲ್ಲ, ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಆಗಿರ್ಬೋದು, ಬೇರೆ ಏನಾದ್ರು ಒಂದು ಟಾಪಿಕ್ ಹೇಳ್ತಾ ಇರ್ತಾರೆ, ಇಲ್ಲಿ ನೀವು ಆಡ್ ಅಪ್ ಮಾಡ್ಕೊಂತ ಬರಬೇಕು. ಅಥವಾ ಇನ್ ಫ್ಯೂಚರ್ ಅಲ್ಲಿ ಆ ಟಾಪಿಕ್ ರಿಲೇಟೆಡ್ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂದ್ರೆ ಅಲ್ಲಿದಲ್ಲೇ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಆಡ್ ಮಾಡ್ಕೊಳಕ್ಕೆ ಸ್ವಲ್ಪ ಜಾಗ ಬೇಕಲ್ವಾ, ಅದಕ್ಕೆ ಇಷ್ಟು ಜಾಗವನ್ನ ಬಿಟ್ಟು ಬಿಡಿ, ಒಂದು ಲೈನ್ ಹಾಕೊಂಡ್ಬಿಡಿ, ಅಲ್ಲಿ ನೀವು ಆಡ್ ಮಾಡ್ಕೊಳಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಈ ರೀತಿ ನೋಟ್ಸ್ ಮಾಡಿದ್ರೆ ನಿಮಗೆ ಸಹಾಯ ಆಗುತ್ತೆ ಮುಂದೆ ಏನಾದ್ರೂ ಆಡ್ ಮಾಡ್ಕೊಳಕ್ಕೆ. ಆಮೇಲೆ ಬ್ಲಾಂಕ್ ಪೇಜ್ ಅಲ್ಲಿ ಬರೀರಿ, ರೂಲ್ ಪೇಪರ್ ಅಲ್ಲಿ ಬರೀಬೇಡಿ. ನಿನ್ನೆ ಅವ್ರು ಕಳ್ಸಿದ್ರು, ಈಗ ಫೋನ್ ಮಾಡೋದಿದ್ದೆ, ಅವ್ರು ಮಾಡಿಲ್ಲ, ನಾನೇ ಮಾಡ್ತೀನಿ. ಸೌಂದರ್ಯ ಅವ್ರಿಗೆ ನೋಟ್ಸ್ ಕಳ್ಸಿದ್ರಲ್ವಾ, ಸೊ ಬ್ಲಾಂಕ್ ಪೇಜ್ ಅಲ್ಲಿ ಬರೀಬೇಡಿ, ಸಾರಿ ಬ್ಲಾಂಕ್ ಪೇಜ್ ಅಲ್ಲಿ ಬರೀರಿ, ಲೈನ್ಸ್ ಪೇಜ್ ಅಲ್ಲಿ ಬೇಡ, ಬಿಕಾಸ್ ನೀಟಾಗಿ ಕಾಣಿಸಲ್ಲ. ಓಕೆ, ನಿಮ್ಗೆ ಓದ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕಲ್ವಾ, ಅದ್ರ ಸಲುವಾಗಿ ರೈಟ್ ಸೈಡ್ ಸ್ವಲ್ಪ ಜಾಗ ಬಿಡಿ. ಏನಾದ್ರೂ ಆಡ್ ಅಪ್ ಇದ್ರೆ ನಿಮ್ಗೆ ಆಡ್ ಮಾಡ್ಕೊಳಕ್ ಏನಾಗುತ್ತೆ, ಸಹಾಯ ಆಗುತ್ತೆ. ಓಕೆನಾ, ನೋಡಿ ಯಾವಾಗ್ಲೂ ಹೇಳ್ತೀನಲ್ಲ, ಓದ್ಬೇಕಾದ್ರೆ ಯು ಶುಡ್ ಇಂಟರ್ಲಿಂಕ್ ದಿ ಕಾನ್ಸೆಪ್ಟ್ಸ್, ಇಂಟರ್ಲಿಂಕ್ ದಿ ಥಿಂಗ್ಸ್. ಯಾಕೆ ಸೋಲಾರ್ ಪ್ಯಾನಲ್ ಬಂತಂದ್ರೆ ನಾವು ಸೋಲಾರ್ ಪ್ಯಾನಲ್ ಅನ್ನ ಏನ್ ಮಾಡ್ತಾ ಇದೀವಿ, ಎಕ್ಸ್ಟ್ರಾ ಟ್ಯಾರಿಫ್ಸ್ ಅನ್ನ ಹಾಕಿದೀವಿ. ಯಾವುದೇ ಕಂಟ್ರಿಯಿಂದ ಬರ್ಲಿ, ಹೇಳಿದ್ನಲ್ಲ, ಯಾಕೆ ಅಂತ ತಗೊಂಡೆ ಅಂದ್ರೆ ಯಾವ ಕಂಟ್ರಿಯಿಂದ ಬರ್ತಾ ಇದೆ, ಒರಿಜಿನ್ ಆದ್ರೂ ಆಗಿರ್ಬೋದು ಅಥವಾ ಟೈಪ್ ಆದ್ರೂ ಆಗಿರ್ಬೋದು. ಟೈಪ್ ಅಂದ್ರೆ ಸೋಲಾರ್ ಪ್ಯಾನಲ್, ಗೊತ್ತಾಯ್ತಾ? ಅದಕ್ಕೆ ನಾವು ಏನ್ ಮಾಡ್ತೀವಿ, ಟ್ಯಾರಿಫ್ಸ್ ಅನ್ನ ಹಾಕ್ತೀವಿ. ಇದರಿಂದ ಗೌರ್ಮೆಂಟಿಗೆ ರೆವೆನ್ಯೂ ಕಲೆಕ್ಷನ್ ಆಗುತ್ತೆ, ನಮ್ಮ ಲೋಕಲ್ ಮಾರ್ಕೆಟ್ ಕೂಡ ಏನಾಗುತ್ತೆ, ಲೋಕಲ್ ಎಕನಾಮಿ ಕೂಡ ಏನಾಗುತ್ತೆ, ಪ್ರೊಟೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಅದು ಟ್ಯಾರಿಫ್. ಓಕೆ, ಅಂಡ್ ಬ್ಯಾರಿಯರ್ಸ್ ಅಂತ ಕರೆದೆ. ಇನ್ನೊಂದು ಸುಂಕರಹಿತ ನಿರ್ಬಂಧಗಳು ಅಂತ ಇರುತ್ತೆ. ಏನಪ್ಪಾ? ಸುಂಕರಹಿತ ನಿರ್ಬಂಧಗಳು, ಅದರ ಮೇಲೆ ಯೂಶುವಲಿ ಯಾವ ದೇಶಗಳು ಹಾಕಬಾರದು ಅಂತ ಇರುತ್ತೆ. ಓಕೆ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, ಇವು ಅಪರಿಮಾಣದ ಅಡೆತಡೆಗಳಾಗಿವೆ. ಇವು ನೇರ ತೆರಿಗೆಯಲ್ಲದಿದ್ದರೂ ಆಮದಿನ ಮೇಲೆ ಪ್ರಭಾವ ಬೀರುತ್ತವೆ. ಓಕೆ, ನಾನ್ ಟ್ರೇಡ್ ಬ್ಯಾರಿಯರ್ಸ್ ಅಂದ್ರೆ ಏನ್ ಹಾಕಲ್ಲ,
ಬಟ್ ಏನಂದ್ರೆ ನಾವು ಇಂಪೋರ್ಟ್ ಮಾಡ್ಕೋತಾ ಇರ್ತೀವಲ್ವಾ, ಅದ್ರ ಮೇಲೆ ಏನಾಗುತ್ತೆ, ಪ್ರಭಾವ ಬೀರೇ ಬೀರುತ್ತೆ. ಹೆಂಗ್ ಬೀರುತ್ತೆ ನೋಡೋಣ. ನಾನ್ ಟ್ರೇಡ್ ಬ್ಯಾರಿಯರ್ಸ್ 3 ಬರುತ್ತೆ. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದ್ರೆ 3 ಇರುತ್ತಪ್ಪ. ಎಕ್ಸಾಂಪಲ್, ಒಂದು ಕೋಟಾ, ಇನ್ನೊಂದು ಸಬ್ಸಿಡಿ, ಇನ್ನೊಂದು ಹೆಲ್ತ್ ಅಂಡ್ ಸೇಫ್ಟಿ. ಏನಿದು ಕೋಟಾ, ಏನಿದು ಸಬ್ಸಿಡಿ, ಏನಿದು ಹೆಲ್ತ್ ಅಂಡ್ ಸೇಫ್ಟಿ ಅಂತ ನೋಡೋಣ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದೇದು ನೋಡೋಣ, ಇದನ್ನ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸುಂಕ ಹಾಕಂಗಿಲ್ಲ, ಆದ್ರೂ ಸುಂಕ ರೀತಿಯಾಗಿ ಕೆಲಸ ಮಾಡ್ತವೆ. ಟ್ಯಾರಿಫ್ ಇರಲ್ಲ, ಬಟ್ ಟ್ಯಾರಿಫ್ ರೀತಿಯಲ್ಲೇ ಕೆಲಸ ಮಾಡ್ತಾರೆ. ಹೇಗೆ? ಇಂಡೈರೆಕ್ಟ್ ಆಗಿ ಈ ತರ ಮಾಡ್ತಾರೆ ಕಂಟ್ರಿಗಳೊಂದೊಂದು. ಓಕೆನಾ? ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಮಾತ್ರ ಆಮದು ಮಾಡಿಕೊಳ್ಳಲು ವಿಧಿಸುವ ಪ್ರಮಾಣಾತ್ಮಕ ನಿರ್ಬಂಧ. ಕೋಟಾ ಅಂತಂದ್ರೆ ಏನಪ್ಪಾ? ಇಷ್ಟೇ ಪ್ರಮಾಣದಲ್ಲಿ ನಾನು ಏನ್ ಮಾಡ್ತೀನಿ, ಇಂಪೋರ್ಟ್ ಮಾಡ್ಕೋಬೇಕು. ಓಕೆನಾ? ಇಷ್ಟೇ ಪ್ರಮಾಣ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ರೈಸ್ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತೀವಿ ರೈಸ್, ಬಟ್ ನಮ್ಗೆ ಇಂಪೋರ್ಟ್ ಅವಶ್ಯಕತೆ ಇಲ್ಲ. ಬಟ್ ಏನ್ ಮಾಡ್ತೀವಿ, ಒಂದು ನಿರ್ಬಂಧ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಾವು 1,000 ಟನ್ ಅಷ್ಟು ಮಾತ್ರ ನೀವು ಏನ್ ಮಾಡ್ಕೋಬಹುದು, ಇಂಪೋರ್ಟ್ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ದುಡ್ಡನ್ನ ಹಾಕ್ತಿವಿ ನಾವು ಅಂತ. ಅಂದ್ರೆ ಕ್ವಾಂಟಿಟಿ ಮೇಲೆ ಏನ್ ಮಾಡ್ತಾರೆ, ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾರೆ. ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಮಾತ್ರ ಆಮದು ಮಾಡಿಕೊಳ್ಳಲು ಏನ್ ಮಾಡ್ತಾರೆ, ಒಂದಿಷ್ಟು ನಿರ್ಬಂಧಗಳನ್ನ ಹಾಕ್ತಾರೆ. ಇದಕ್ಕೆಂತ ಕರಿತೀವಿ, ಕೋಟಾ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಸಬ್ಸಿಡಿ. ಅಂದ್ರೆ ಸರ್ಕಾರ ಸ್ಥಳೀಯ ಉತ್ಪಾದನಾ ಘಟಕಗಳಿಗೆ ಹೆಚ್ಚಿನ ಉತ್ಪಾದಿಸಿ ರಫ್ತನ್ನು ಹೆಚ್ಚಿಸಲು ನೀಡು ಸಬ್ಸಿಡಿ ಕೊಡೋದಪ್ಪ. ಸಬ್ಸಿಡಿಯನ್ನ ಕೊಡೋದು. ಈಗ ಸೋಲಾರ್ ಪ್ಯಾನೆಲ್ ಮಾಡಿದ್ರೆ ಸಬ್ಸಿಡಿ ಇದೆ. ವಿಂಡ್ ಪವರ್ ಪ್ಲಾಂಟ್, ವಿಂಡ್ ಟರ್ಬೈನ್ಸ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ ಸಬ್ಸಿಡಿ ಇದೆ. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಸಬ್ಸಿಡಿ ಇದೆ. ಓಕೆ, ಅದೇ ತರ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ನಾನು ಮಾಡಿದ್ರೆ ಸಬ್ಸಿಡಿ ಇದೆ. ಈ ತರ ಏನೇ ಆಗಿರ್ಬೋದು, ಒಂದಿಷ್ಟು ಪ್ರೊಡಕ್ಷನ್ ಯೂನಿಟ್ಸ್ಗೆ ಏನ್ ಮಾಡ್ತಾರೆ, ಸಬ್ಸಿಡಿಯನ್ನ ಗೌರ್ಮೆಂಟ್ ಕೊಡುತ್ತೆ. ಅದರಿಂದ ಏನಾಗ್ತದೆ, ಆ ಕಂಪನಿಗಳಿಗಾಗಿರ್ಬೋದು, ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗಿರ್ಬೋದು, ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದರಿಂದ ರಫ್ತು ಮಾಡಕ್ಕೆ ಏನಾಗುತ್ತೆ, ಸಹಾಯ ಆಗತ್ತೆ. ಓಕೆನಾ? ಸೊ ಇದರಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು. ಸೊ ಚೀಪ್ ಪ್ರಾಡಕ್ಟ್ಸ್ ಸಬ್ಸಿಡಿ ನೋಡಿ, ನಾವು ಸಬ್ಸಿಡಿ ಕೊಡ್ತಾ ಇದೀವಿ, MSP ಕೊಡ್ತಾ ಇದೀವಿ. ಇಲ್ಲಿ ರೈಸ್ ಅನ್ನ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ನಾವು ಕಡಿಮೆ ರೇಟ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಬೇರೆ ಬೇರೆ ಕಂಟ್ರಿಗೆ. ಇದೇ ಬೇರೆ ಕಂಟ್ರಿಗಳ ಒಂದು ವಾದ. ಇಂಡಿಯಾ ಏನ್ ಮಾಡ್ತಾ ಇದೆ, MSP ಅನ್ನ ಇಟ್ಕೊಂಡು, MSP ಆಗಿರ್ಬೋದು, ಆಮೇಲೆ ರಾಸಾಯನಿಕ ಗೊಬ್ಬರ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಬೇರೆ ಬೇರೆ ಅಗ್ರಿಕಲ್ಚರ್ ಸಬ್ಸಿಡಿಗಳನ್ನ ಕೊಡ್ತಾ ಇದೆ. ಇದರಿಂದ ಅಲ್ಲಿ ರೈತರು ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗ್ತಾ ಇದೆ. ಅವರು ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ನ ಏನ್ ಮಾಡ್ತಾ ಇದಾರೆ, ನಮ್ಮ ಕಂಟ್ರಿಗಳಿಗೆ ಏನ್ ಮಾಡ್ತಾ ಇದಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ. ನಮ್ಮ ಇದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ನಿರ್ಬಂಧಿಸಬೇಕು ಅಂತ WTO ನಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅವಾಗವಾಗ. ಇದು ಬರ್ತಾ ಇರುತ್ತೆ ನ್ಯೂಸ್ ಅಲ್ಲಿ. ಸಬ್ಸಿಡಿನ ಕೊಟ್ಟು ಕಡಿಮೆ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಚೀಪ್ ಪ್ರಾಡಕ್ಟ್ಸ್ ನ ಬೇರೆ ದೇಶಕ್ಕೆ ಕಳಿಸೋದು. ಓಕೆ, ಇದರಿಂದ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಕೂಡ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಓಕೆ, ಒಂದಿಷ್ಟು ಪ್ರಾಡಕ್ಟ್ಸ್ ಮೇಲೆ ಇಷ್ಟೇ ಸಬ್ಸಿಡಿ ಇರಬೇಕು, ಇಷ್ಟೇ ಇದು ಇರಬೇಕಂತ ರಿಸ್ಟ್ರಿಕ್ಷನ್ಸ್ ಇದೆ. ಓಕೆ, ಅದನ್ನು ಕೂಡ ಮಾಡುತ್ತೆ ಯಾವುದು, ಸರ್ಕಾರಗಳು. ಅಲ್ಲಲ್ಲಿ ಸರ್ಕಾರಗಳು ಏನ್ ಮಾಡ್ತಾರೆ, ಈ ತರ ನೀವು ಸಬ್ಸಿಡಿ ಕೊಟ್ಟು ಮಾಡ್ತಾ ಇದ್ದೀರಾ, ನಾವು ಅದಕ್ಕೆ ಏನ್ ಮಾಡ್ತೀವಿ, ಒಂದಿಷ್ಟು ನಮ್ದು ಇದಕ್ಕೆ ಟ್ಯಾರಿಫ್ ಅನ್ನ ಹಾಕೋದು, ಇದು ಮಾಡೋದು ಮಾಡ್ತೀವಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಸರ್ಕಾರಗಳು ಏನ್ ಮಾಡ್ತವೆ, ನಿರ್ಬಂಧವನ್ನ ಹೇಳ್ತಾರೆ. ಸಬ್ಸಿಡಿ ನೋಡಿ ಯಾವ ತರ ಇದೆ. ಸಬ್ಸಿಡಿ, ಪ್ರೊಡಕ್ಷನ್ ಸಬ್ಸಿಡಿ, ಗೌರ್ಮೆಂಟ್ ಗ್ರಾಂಟ್ಸ್ ಪ್ರೊಡಕ್ಷನ್ ಯೂನಿಟ್ಸ್ ಟು ಇನ್ಕ್ರೀಸ್ ದಿ ಔಟ್ಪುಟ್. ಲೋ ಇಂಟ್ರೆಸ್ಟ್ ಲೋನ್ಗಳನ್ನ ಕೊಡೋದು, ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನ ಕೊಡೋದು ಕಂಪನಿಗಳಿಗೆ. ಅದೇ ತರ ಎಕ್ಸ್ಪೋರ್ಟ್ ಸಬ್ಸಿಡಿ ಮಾಡೋದು. ಈ ಒಂದಿಷ್ಟು ಪ್ರೊಡಕ್ಟ್ಸ್ ಇರುತ್ತೆ, ಆ ಪ್ರೊಡಕ್ಟ್ಸ್ ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ರಫ್ತನ್ನ ಮಾಡ್ತೀವಿ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ, ಒಂದಿಷ್ಟು ಕಸ್ಟಮ್ಸ್ ಡ್ಯೂಟಿಯನ್ನ ಅದು ಏನ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಓಕೆ, ಏನ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಓಕೆ, ಒಂದಿಷ್ಟು ಏನೋ ಎಕ್ಸಾಮ್ಸ್ನ ಕೊಡುತ್ತೆ, ಫೈನಾನ್ಷಿಯಲಿ ಏಡ್ ಕೊಡುತ್ತೆ, ಸಹಾಯ ಮಾಡುತ್ತೆ ಅವ್ರಿಗೆ ಈಸಿಯಾಗಿ ಕಳ್ಸಕ್ಕೋಸ್ಕರ. ಈ ತರ ಮಾಡಿದ್ರೆ ಏನಾಗುತ್ತೆ, ವಿದೇಶಿ ಮಾರುಕಟ್ಟೆಯಲ್ಲಿ ಇವ್ರು ಈ ತರ ಮಾಡಿ ನಮ್ಗೆ ಏನ್ ಮಾಡ್ತಾ ಇದಾರೆ, ಕಳಿಸ್ತಾ ಇದಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ, ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಎಕ್ಸ್ಪೋರ್ಟ್ ಸಬ್ಸಿಡಿ, ರಫ್ತನ್ನು ಉತ್ತೇಜನ ಮಾಡಕ್ಕೆ ಸರ್ಕಾರ ಹಲವು ವಿನಾಯಿತಿ ಮತ್ತು ಸಹಾಯಧನವನ್ನು ಕೂಡ ಕೊಡುತ್ತೆ. ಹೆಲ್ತ್ ಅಂಡ್ ಫೈಟೋಸ್ಯಾನಿಟರಿ, ಸ್ವಚ್ಛತಾ ಕ್ರಮಗಳು, ಆರೋಗ್ಯ ಮತ್ತು ಸ್ವಚ್ಛತೆ ದೃಷ್ಟಿಯಿಂದ ಆಮದಿನ ಮೇಲೆ ವಿಧಿಸುವ ಕಠಿಣ ಷರತ್ತುಗಳು. ಒಂದಿಷ್ಟು ಹೆಲ್ತ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಸೊ ನಾವು ಏನ್ ಮಾಡ್ತೀವಿ, ಅದ್ರ ಮೇಲೆ ಒಂದಿಷ್ಟು ಕಂಡೀಷನ್ಸ್, ಒಂದಿಷ್ಟು ಕಂಟ್ರೋಲ್, ಒಂದಿಷ್ಟು ಥಿಂಗ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಹಾಕ್ತಿವಿ, ಎಕ್ಸ್ಟ್ರಾ ಟ್ಯಾಕ್ಸಸ್ ಅನ್ನ ಹಾಕ್ತಿವಿ. ಸೊ ಅದಕ್ಕೆ ಸೆಸ್ ಅಂತ ಕರಿಬಹುದು. ಓಕೆ, ಸೊ ಈ ತರ ಥಿಂಗ್ಸ್ ಗಳನ್ನ ಏನ್ ಮಾಡ್ಬೇಕಾಗತ್ತೆ, ಆರೋಗ್ಯ ಮತ್ತು ಸ್ಯಾನಿಟರಿ ಸ್ವಚ್ಛತಾ ಕ್ರಮಗಳ ಮೇಲೆ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ದುಡ್ಡನ್ನ ಹಾಕ್ಬೇಕಾಗತ್ತೆ. ಆಮದಿನ ಮೇಲೆ ಇಂಪೋರ್ಟ್ ಮಾಡ್ಕೋತೀವಲ್ಲ ಬೇರೆ ದೇಶದಿಂದ, ಅದ್ರ ಮೇಲೆ ಎಕ್ಸ್ಟ್ರಾ ದುಡ್ಡನ್ನ ನಾವು ಹಾಕ್ತೀವಿ.
ಓಕೆ, ಉನ್ನತ ಗುಣಮಟ್ಟದ ಪ್ಯಾಕೇಜಿಂಗ್ ನಿಯಮಗಳನ್ನು ಹೇರುವ ಮೂಲಕ ಆಮದನ್ನು ತಡೆಯಬಹುದು. ಸೊ ನೀವು ಯಾವುದೋ ಒಂದು ದೇಶ ನಮಗೆ ಇಂಪೋರ್ಟ್ ಮಾಡ್ಕೋತಾ ಇರ್ತೀವಿ, ಈಗ ಏನೋ ಫಾರ್ ಎಕ್ಸಾಂಪಲ್ ಸ್ಟೀಲ್ ನ ಇಂಪೋರ್ಟ್ ಮಾಡ್ಕೋತಾ ಇರ್ತೀವಿ, ಸುಮ್ಮನೆ ಓಪನ್ ಆಗಿ ಒಂದು ಸ್ಟೀಲ್ ನ ಹಂಗೆ ಕೊಟ್ಬಿಟ್ರೆ ಆಗುತ್ತಾ? ನೋ, ಅದಕ್ಕೆ ಪ್ಯಾಕೇಜಿಂಗ್ ಇರಬೇಕು, ಅದಕ್ಕೆ ಗ್ಯಾಲನೈಸೇಷನ್ ಅಂತ ಬರುತ್ತೆ, ಅದು ರಸ್ಟ್ ಆಗಬಾರ್ದು. ಆ ಸ್ಟೀಲ್ ಏನಾಗಬಾರ್ದು, ರಸ್ಟ್ ಅಂದ್ರೆ ಗೊತ್ತಿಲ್ಲಪ್ಪ, ಜಂಗ್ ತಿನ್ಬಾರ್ದು, ನಮ್ಮ ಲ್ಯಾಂಗ್ವೇಜ್ ಜಂಗ್ ಅಂತೀವಿ. ಸೊ ಈ ಕಡೆ ತುಕ್ ಹಿಡಿಬಾರ್ದು, ಈ ಕಡೆ ಭಾಷೆನಲ್ಲಿ ಅಂತೀವಿ ತುಕ್ ಹಿಡಿಬಾರ್ದು, ಈ ತರ ಆಗಬಾರ್ದು ಅಂತಂದ್ರೆ ಅದಕ್ಕೆ ಅದರದೇ ಆದ ಒಂದಿಷ್ಟು ಪ್ಯಾಕೇಜಿಂಗ್ ಥಿಂಗ್ಸ್ ಇರುತ್ತೆ, ಅದು ನೀವು ಮಾಡ್ಲೇಬೇಕು ಅಂತ ನಾವೇನ್ ಮಾಡ್ಬೋದು, ರೆಸ್ಟ್ರಿಕ್ಷನ್ಸ್ ನ ಹಾಕ್ಬೋದು. ಅವಾಗ ಏನಾಗುತ್ತೆ, ಅದು ಆಬ್ವಿಯಸ್ಲಿ ಅದರ ಕಾಸ್ಟ್ ರೇಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಕ್ವಾಲಿಟಿ ನೋಡಿ, ಅದೇ ಹೇಳ್ತೀನಲ್ಲ, ಫೈಟೋಸ್ಯಾನಿಟರಿ ಆಗಿರ್ಬೋದು, ಪ್ಯಾಕೇಜಿಂಗ್ ಥಿಂಗ್ಸ್ ಗಳಾಗಿರ್ಬೋದು, ಇದೆಲ್ಲ ಮಾಡುತ್ತೆ. ಬಟ್ ಇದೇ ತರ ನಮಗೆ ನಮ್ಮ ಮಾವಿನ ಮೇಲೆ ಯುರೋಪ್ ಕಂಟ್ರಿಗಳು ಸುಂಕವನ್ನು ಹಾಕಿದ್ರು. ಯಾವುದು ನಮ್ಮ ಮಾವು, ನಾವು ಏನ್ ಮಾಡ್ತೀವಿ, ಮ್ಯಾಂಗೋನ ಮಾವಿನ ಹಣ್ಣನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಯುರೋಪಿಯನ್ ಕಂಟ್ರಿಗಳಿಗೆ. ಅವರು ಈ ತರ ಸುಂಕಗಳನ್ನು ಹಾಕಿದ್ರು, ನಿಮ್ ಮ್ಯಾಂಗೋ ಇದು ಹಿಂಗಿಲ್ಲ, ಬೇಗ ಬೇಗ ರಿಪ್ನಿಂಗ್ ಮಾಡ್ಬಿಟ್ಟಿದ್ದೀರಾ, ಬೇಗ ಬೇಗ ಬೆಳೆಸ್ಬಿಟ್ಟಿದ್ದೀರಾ, ಕೆಮಿಕಲ್ಸ್ ಹಾಕಿ ಅದಾಕಿ ಇದಾಕಿ ಅಂತ ಹೇಳಿ ಜಾಸ್ತಿ ಏನ್ ಮಾಡ್ತಾ ಇದ್ರು, ನಮ್ಮ ಇದ್ರ ಮೇಲೆ ಸುಂಕಗಳನ್ನ ಹಾಕ್ತಾ ಇದ್ರು. ಲಾಸ್ಟ್ ಇಯರ್ ಎಲ್ಲ ಇದು ನ್ಯೂಸ್ ಅಲ್ಲಿ ಇತ್ತು. ಓಕೆ, ನ್ಯೂಸ್ ಅಲ್ಲಿ ಇತ್ತು. ಓಕೆ, ಜಾಸ್ತಿ ನ್ಯೂಸ್ ಬಗ್ಗೆ ಜಸ್ಟ್ ನ್ಯೂಸ್ ಅಲ್ಲಿರೋ ಟರ್ಮ್ಸ್ ನ ತಿಳ್ಕೊಳ್ಳಿ, ಆ ಟರ್ಮ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಏನ್ ಬೇಕಾಗಿಲ್ಲ. ಓಕೆ, ಅದರಿಂದ ಏನಾಗುತ್ತೆ, ಹಂಗೆ ಹಿಂಗೆ ಬೇಡ, ಪುರಾಣ ಬೇಡ ನನಗೇನ್ ಬೇಕು, ನಾಲೆಜ್ ಬೇಕು. ಆ ನಾಲೆಜ್ ಇಂದ ಮಾರ್ಕ್ಸ್ ತೆಗಿಬೇಕು, ಮಾರ್ಕ್ಸ್ಗೆ ಏನ್ ಬೇಕಲ್ಲ ಅಷ್ಟು ತಿಳ್ಕೊಳ್ಳಿ ಸಾಕು. ಓಕೆ, ಸೊ ವಿದೇಶಿ ಬಂಡವಾಳ, ಫಾರಿನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಇಷ್ಟೊಂದು ನೋಡಿದ್ವಿ, ಟ್ಯಾರಿಫ್ಸ್ ನೋಡಿದ್ವಿ, ನಾನ್ ಟ್ಯಾರಿಫ್ಸ್ ನೋಡಿದ್ವಿ, ಏನೇನು ಅಂತ ಹೇಳಿ ನೋಡಿದ್ವಿ. ಇನ್ನೊಂದಿಷ್ಟು ಥಿಂಗ್ಸ್ಗಳು ಹೇಳಿದ್ನಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ, ಅದನ್ನ ನಾನು ಕವರ್ ಮಾಡ್ತೀನಿ, ಬರುತ್ತವ. ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಬಂಡವಾಳ, ಇನ್ವೆಸ್ಟ್ಮೆಂಟ್ ಅನ್ನೋದು ಬಹಳ ಪೈವೆಟಲ್ ರೋಲ್, ಇಂಪಾರ್ಟೆಂಟ್ ರೋಲ್ ಏನಾಗುತ್ತೆ, ಪ್ಲೇ ಮಾಡುತ್ತೆ. ಯಾವುದು, ಫಾರಿನ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಅನ್ನೋದು. ಎರಡು ರೀತಿಯ ಬಂಡವಾಳವನ್ನು ಹೂಡಿಕೆ ಮಾಡಬಹುದು ಒಂದು ದೇಶದಲ್ಲಿ. ಯಾವುದು, ವಿದೇಶಿ ಕಂಪನಿಗಳು, ಫಾರಿನ್ ಕಂಪನಿಗಳು. ಒಂದು ನೇರವಾಗಿ ಬಂಡವಾಳವನ್ನು ಹೂಡಿಕೆ ಮಾಡಬಹುದು, ಅದಕ್ಕೆ ಏನಂತ ಕರಿತೀವಿ, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ನೊಂದು FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, FPI ಅಥವಾ FPI ಅಂತಾನು ಕರಿತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಾನು ಕರಿಬಹುದು. ಇದು ಎರಡು ತರ ಇದೆ. ಏನಪ್ಪ FDI ಅಂದ್ರೆ ಏನು, FPI ಅಂದ್ರೆ ಅಂತ ನೋಡೋಣ. ಓಕೆ, ಸೊ ಒಂದನೇದು FDI. ಓಕೆ, ಸೊ ಇಲ್ಲಿಂದ ಪ್ರಶ್ನೆ ಬಂದಿದೆ, ಸಿಂಪಲ್ ಅಪ್ಪ, ನೀವು ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ, FDI ವರ್ಸಸ್ FPI ಅಥವಾ FII, ಎರಡರದ್ದು ಡಿಫ್ರೆನ್ಸ್ ಏನಿದೆ ಅನ್ನೋದು ತಿಳ್ಕೊಳ್ಳಿ. ಯಾಕಂದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಬಂದಿದೆ, KS ಅಲ್ಲಿ ಬಂದಿದೆ, ಗ್ರೂಪ್ ಸಿ ನಲ್ಲಿ ಬಂದಿದೆ. ಸೊ ಇದಕ್ಕೆ ಆಡ್ ಅಪ್ ಮಾಡಿ ಒಂದಿಷ್ಟು ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು. ಏನ್ ಕರೆಂಟ್ ಅಫೇರ್ಸ್ ಅಪ್ಪ ಅಂತಂದ್ರೆ, FDI ನಮಗೆ ಯಾವ ದೇಶದಿಂದ ಜಾಸ್ತಿ ಬರ್ತಾ ಇದೆ, ಯಾವ ದೇಶದಿಂದ ಬಂದ್ರು ಯಾವ ರಾಜ್ಯದಲ್ಲಿ FDI ಜಾಸ್ತಿ ಇನ್ವೆಸ್ಟ್ ಆಗ್ತಾ ಇದೆ, ಒಂದು. ಎರಡನೇದು FII ಯಾವ ದೇಶದಿಂದ ಬರ್ತಾ ಇದೆ, ಆಮೇಲೆ FII ಯಾವ ಒಂದು ಸ್ಟೇಟ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಎರಡು. ಸೊ ಇದು ಕರೆಂಟ್ ಅಫೇರ್ಸ್ ಆಡ್ ಅಪ್ ಅಷ್ಟೇ. ಆಮೇಲೆ ಯಾವ ಸೆಕ್ಟರ್ಗೆ FDI 100% FDI ಅಲೋ ಇದೆ, ಅಂದ್ರೆ ವಿದೇಶಿ ಬಂಡವಾಳ 100% ಆ ಒಂದು ಕಂಪ್ನಿನ, ಆ ಒಂದು ಸೆಕ್ಟರ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿ ಹೊಸ ಕಂಪ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಒಂದಿಷ್ಟಕ್ಕೆ ಪಾರ್ಶಿಯಲಿ ಅಂತ ಇರುತ್ತೆ, ಅಂದ್ರೆ ಆ ಒಂದು ಸೆಕ್ಟರ್ಗೆ ಏನು ಸ್ಟ್ರಾಟಜಿಕ್ ಸೆಕ್ಟರ್ ಅಂತ ಬರ್ತವೆ, ಆ ಸ್ಟ್ರಾಟಜಿಕ್ ಸೆಕ್ಟರ್ಗಳಲ್ಲಿ ಅಟೋಮಿಕ್ ಆಗಿರ್ಬೋದು, ಒಂದಿಷ್ಟು ಸೆಕ್ಟರ್ಗೆ ನಾವು FDI ನ ಅಲೋ ಮಾಡಿಲ್ಲ. ಓಕೆ, ಬಟ್ ಕೋಲಿಗೆ ರೀಸೆಂಟ್ ಆಗಿ ಮಾಡಿದೀವಿ, LICಗೆ ರೀಸೆಂಟ್ ಆಗಿ ಮಾಡಿದೀವಿ 100% FDI. ಸೊ ಇವೆಲ್ಲ ಎಲ್ಲಿರುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಸೊ ಅಲ್ಲದೆ ಏನ್ ಮಾಡ್ಬೇಕು, ನೀವು ಆಡ್ ಅಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಹೇಳ್ತೀನಿ ನಾನು ನಿಮ್ಗೆ ಎಲ್ಲೆಲ್ಲಿ ಏನ್ ಮಾಡ್ಬೇಕು ಅಂತ, ರೈಟ್. ಸೊ FDI ಒಂದನೇದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ವಿದೇಶಿಯರು ಭಾರತದ ಉತ್ಪಾದನಾ ಸ್ವತ್ತುಗಳ ಮೇಲೆ ಬಂಡವಾಳ ಹೂಡಿಕೆ ಮಾಡುವುದನ್ನು ಏನಂತ ಕರಿತೀವಿ, ವಿದೇಶಿ ನೇರ ಬಂಡವಾಳ. ಅಂದ್ರೆ ನಮ್ಮ ಒಂದು ಇಂಡಸ್ಟ್ರಿಗಳಲ್ಲಿ ಈ ಒಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್, ಒಂದು ಕಂಪನಿ, ವಿದೇಶಿ ಕಂಪನಿ, ವಿದೇಶಿಯರು ಓಕೆ ಬಂದು ನಮ್ಮ ಭಾರತದಲ್ಲಿ ಏನ್ ಮಾಡ್ತಾರೆ, ಬಂಡವಾಳವನ್ನ ಹೂಡ್ತಾರೆ. ಓಕೆ, ಬಂಡವಾಳವನ್ನ ಹೂಡ್ತಾರೆ, ಹೊಸ ಉದ್ಯಮವನ್ನ ಸ್ಟಾರ್ಟ್ ಮಾಡ್ತಾರೆ, ಹೊಸ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ, ಹೊಸ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೇನಂತ ಕರಿತೀವಿ ನಾವು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಥವಾ ಶೇರ್ಗಳನ್ನ, ಒಂದಷ್ಟು ಏನಾಗ ಹೇಳಿದ್ನಲ್ಲ 100% ಇರಲ್ಲ, ಶೇರ್ಗಳನ್ನ ಏನಾದ್ರು ಏನ್ ಮಾಡ್ತಾರೆ, ಖರೀದಿಯನ್ನ ಮಾಡ್ತಾರೆ. ಓಕೆ, ಹೊಸ ಉದ್ಯಮಗಳನ್ನು ಸ್ಥಾಪಿಸುವುದು ಅಥವಾ ಕಂಪನಿ ಶೇರ್ಗಳನ್ನು ಕೊಳ್ಳುವುದು. ಮುಕ್ತ ಮಾರ್ಗ, ಆಟೋಮೆಟಿಕ್, ಏನು ಪರ್ಮಿಷನ್ ಬೇಕೇ ಆಗಿಲ್ಲ, ಜಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಆಯ್ತು, ಅಪ್ರೂವ್ ಸಿಗುತ್ತೆ. ಬಟ್ ಒಂದಿಷ್ಟಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಗೌರ್ಮೆಂಟ್ ಪರ್ಮಿಷನ್ ಕೊಡ್ಲೇಬೇಕು. ಅದು ಯಾವ್ದನ್ನ ನೀವು ತಿಳ್ಕೊಬೇಕು. ಆಟೋಮೆಟಿಕ್ಗೆ ಯಾವ್ದಿದೆ, ಗೌರ್ಮೆಂಟ್ ಪರ್ಮಿಷನ್ ಯಾವ್ದು ತಗೋಬೇಕು ಅನ್ನೋದು. ಓಕೆ, ಅದು ಬಹಳ ಇಂಪಾರ್ಟೆಂಟ್. ಎರಡು ತರ ರೂಟ್ ಇದೆ, ಒಂದು ಆಟೋಮೆಟಿಕ್, ಇನ್ನೊಂದು ಏನು ಗೌರ್ಮೆಂಟ್ ಇಂದ
ಪರ್ಮಿಷನ್ ತಗೋಬೇಕಾಗತ್ತೆ. ಒಂದಿಷ್ಟು ಸೆಕ್ಟರ್ಗೆ ಆಟೋಮೆಟಿಕ್ ಆಗಿರುತ್ತೆ, ಒಂದಿಷ್ಟು ಸೆಕ್ಟರ್ಗಳಿಗೆ ಗೌರ್ಮೆಂಟ್ ಇಂದ ಫಿನಾನ್ಸ್ ಏನಿದಾವಲ್ಲಪ್ಪ, ಫಾರ್ ಎಕ್ಸಾಂಪಲ್ ಈ ಕಂಪನಿ ಆಗಿರ್ಬೋದು, ಈಗ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರ್ಬೋದು, ಸಿಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಏನು ಬಟ್ಟೆ ಅದು ಇದು ಇರುತ್ತೆ, ಡೈರೆಕ್ಟ್ ಆಗಿರುತ್ತೆ. ಈ ಗೌರ್ಮೆಂಟ್ ಅಪ್ರೂವ್ ಬೇಕಾಗುತ್ತೆ. ಇಲ್ಲಿ ರೈಲ್ವೆನಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ, ಅಥವಾ LIC ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಓಕೆ ಕೋಲಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಈ ತರದಕ್ಕೆ ಏನಾಗುತ್ತೆ, ಸರ್ಕಾರದ ಪರವಾನಗಿ ಬೇಕಾಗತ್ತೆ, ಗೌರ್ಮೆಂಟ್ ಪರ್ಮಿಷನ್ ಏನಾಗುತ್ತೆ ಬೇಕಾಗತ್ತೆ. ಒಂದೊಂದು ಸೆಕ್ಟರ್ ಅಲ್ಲಿ ಒಂದೊಂದು ತರ ಇದೆ. ಎಲ್ಲಾ ಸೆಕ್ಟರ್ಗೂ 100% ಆಟೋಮೆಟಿಕ್ ಇಲ್ಲ, ಎಲ್ಲ ಸೆಕ್ಟರ್ಲ್ಲೂ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ. ಸೊ ಯಾವ್ದಾವ್ದು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಬೇಕಾಗಿಲ್ಲ. ಅದು ಯಾವ್ದಾದ್ರು ನ್ಯೂಸ್ ಅಲ್ಲಿ ಇದ್ರೆ ಅದನ್ನ ತಿಳ್ಕೊಳ್ಳಿ, ಕೇಳಿದ್ರು ಅಲ್ಲಿಂದ ಕೇಳ್ತಾನೆ ಅಷ್ಟೇ. ಓಕೆ, ಎಲ್ಲಾನು ಎಷ್ಟು ಸೆಕ್ಟರ್ಸ್ ಇದಾವೆ ಎಲ್ಲಾನು ತಿಳ್ಕೊಳಕ್ಕಾಗತ್ತಾ, ಎಲ್ಲಾನು ಓದಕ್ಕಾಗತ್ತಾ ನೀವು ಕೂತ್ಕೊಂಡು? ನೋ. ನ್ಯೂಸ್ ಅಲ್ಲಿ ಇರೋದು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಏನಾದ್ರು ಇದ್ರೆ ಅದನ್ನ ನೋಡ್ಕೋಬೇಕು ಅಷ್ಟೇ, ಸಿಂಪಲ್. ಅದಕ್ಕಿಂತ ಜಾಸ್ತಿ ಎಲ್ಲಾ ಸೆಕ್ಟರ್ಗೂ ಆಟೋಮೆಟಿಕ್ ಇದೆಯಾ, ಎಲ್ಲಾ ಸೆಕ್ಟರ್ಗೂ ಗೌರ್ಮೆಂಟ್ ಪರ್ಮಿಷನ್ ಬೇಕಾ? ನೋ, ಎಲ್ಲಾನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಳ್ಕೊಂಡ್ರೆ ನೆನ್ಪಿಡಕ್ಕೂ ಆಗಲ್ಲ. ಒಂದು ಪ್ರೀವಿಯಸ್ ಇಯರ್ ಕ್ವಶನ್, ಹಾಗೆ ಅದು ಬಿಟ್ಟರೆ ನ್ಯೂಸ್ ಅಲ್ಲಿ ಏನಾದ್ರು ಇದ್ರೆ ಆ ರಿಲೇಟೆಡ್ ಟರ್ಮ್ಸ್ಗಳು ಏನೋ ನ್ಯೂಸ್ ಅಲ್ಲಿ ಇದ್ರೆ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ ಅಷ್ಟೇ. FDI. ಓಕೆ, ಏನಪ್ಪ FDI ಅಂತಂದ್ರೆ ಸಿಂಪಲ್ ನೋಡಿದ್ನಲ್ಲ ಅವಾಗಲೇ, ಆಟೋಮೆಟಿಕ್ ರೂಟ್ ಇದೆ, ಗೌರ್ಮೆಂಟ್ ಇದು ಬೇಕಾಗಿಲ್ಲ, ನೋ ಗೌರ್ಮೆಂಟ್ ಲೈಸೆನ್ಸ್ ಆರ್ ಪರ್ಮಿಷನ್ ಅನ್ನೋದು ಗೌರ್ಮೆಂಟ್ ಡೈರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದು FDI. FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಆರ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. FEI ಅಥವಾ FII ಎರಡು ಒಂದೇ, ಓಕೆನಾ? ಒಂದು ಸೆಕೆಂಡ್. FII ಅಥವಾ FPI. ಒಂದು ವಿದೇಶಿ ಕಂಪನಿಯು ಭಾರತದ ಹಣಕಾಸು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತೆ. ಸೇಮ್ ವಿದೇಶಿ ಕಂಪನಿನೇ ಹೂಡಿಕೆ ಮಾಡುತ್ತೆ. ಎಲ್ಲೆಲ್ಲಿ ಹೂಡಿಕೆ ಮಾಡುತ್ತೆ? ಒಂದು ಶೇರ್ ಮಾರ್ಕೆಟ್ ಅಲ್ಲಿ, ಅಥವಾ ಬಂಡವಾಳ ಮಾರುಕಟ್ಟೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ, ನಿಧಿಗಳಲ್ಲಿ, ವಿಮಾ ಕಂಪನಿಗಳಲ್ಲಿ, ಅಥವಾ ಪಿಂಚಣಿ ಇದರಲ್ಲಿ ಮಾಡುತ್ತೆ. ಓಕೆ, ಇದರಲ್ಲಿ ಮಾಡುತ್ತೆ. ಯಾವುದು? FII. ಸೊ ಒಂದು ಡಿಫರೆನ್ಸ್ ಇದೆ. ಏನಪ್ಪ? FDI ಯಾರದೇ ಪರ್ಮಿಷನ್ ಬೇಕಾಗಿಲ್ಲ, ಓಕೆ ಡೈರೆಕ್ಟ್ ಆಗಿ ಬಂದ್ಬಿಡ್ಬೋದು. ಬಟ್ FIಗೆ ಪರ್ಮಿಷನ್ ಅಲ್ಲಿ ಆಟೋಮೆಟಿಕ್ ಇದೆ, ಗೌರ್ಮೆಂಟ್ ಇದೆ, ಎರಡೂ ಇದೆ. ಬಟ್ ಇಲ್ಲಿ ಪರ್ಮಿಷನ್ ಬೇಕೇ ಬೇಕು. ಆಮೇಲೆ ಡೈರೆಕ್ಟ್ ಆಗಿ ಒಂದು ಹೊಸ ಕಂಪನಿಯನ್ನ ಇವರು ಸ್ಟಾರ್ಟ್ ಮಾಡಕ್ಕೆ ಆಗಲ್ಲ. ಯಾರೋ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಿದೆ, ಅವ್ರದೇ ಒಂದು ಹೊಸ ಕಂಪನಿಯನ್ನ ಶುರು ಮಾಡಕ್ಕೆ ಆಗಲ್ಲ. ಇದು ನೆನ್ಪಿಟ್ಕೋಬೇಕು ನೀವು, ವೆರಿ ವೆರಿ ಇಂಪಾರ್ಟೆಂಟ್. ಆ ಕಂಪ್ನಿ ಶೇರ್ಗಳನ್ನ ತಗೋಬಹುದು, ಬಟ್ ಅದು ತಗೋಬೇಕಂತಂದ್ರೆ ಪ್ರಿಯರ್ ಪರ್ಮಿಷನ್ ಬೇಕು. ಅದಕ್ಕೆ ಇಷ್ಟೇ ಪರ್ಸೆಂಟೇಜ್ ಅಂತ ಲಿಮಿಟ್ ಇದೆ ಇವ್ರಿಗೆ. FDI ನಲ್ಲಿ ಆ ಥರ ಇಲ್ಲ ಒಂದಿಷ್ಟು, ಬಟ್ ಇಲ್ಲಿ ಲಿಮಿಟ್ ಇದೆ, ಕಂಟ್ರೋಲೇಬಲ್ ಜಾಸ್ತಿ ಇದೆ. ಆಮೇಲೆ ಇವ್ರೇನ್ ಮಾಡ್ತಾರೆ, FII ಏನಂದೇನು ಗೊತ್ತಾ, ಶಾರ್ಟ್ ಟರ್ಮ್ಗೆ ಬರ್ತಾರೆ, ಓಕೆನಾ? ಲಾಂಗ್ ಟರ್ಮ್. FDI ಏನ್ ಬರ್ತಾರೆ, ಲಾಂಗ್ ಟರ್ಮ್ಗೆ ಬರ್ತಾರೆ. ಲಾಂಗ್ ಟರ್ಮ್ ಅಂದ್ರೆ ಹೆಚ್ಚಿನ ದೀರ್ಘಾವಧಿಯವರೆಗೂ ಇರ್ತಾರೆ. ಹಿಂಗಾಗಿ ಇವ್ರು ಹೋಗ್ತಾರೆ, ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಭಯ ಇರಲ್ಲ. ಬಟ್ FII ಏನಿದೆ ಶಾರ್ಟ್ ಟರ್ಮ್, ಅಲ್ಪಾವಧಿಗೆ ಬರ್ತಾರೆ, ಇವ್ರು ಯಾವಾಗ ಬೇಕಾದ ಬಿಟ್ಟು ಹೋಗ್ಬೋದು. ಹೀಗಾಗಿ ಇವ್ರೇನಪ್ಪ ಇದು ವಲ್ನರೇಬಲ್, ಯಾವಾಗ ಬೇಕಾದ್ರೆ ಬಿಟ್ಟು ಹೋಗ್ಬೋದು ಅನ್ನೋ ಭಯ ಇರುತ್ತೆ. ವಾಪಸ್ ದುಡ್ಡು ತಕೊಂಡು ಹೋಗ್ತಾರೆ, ಬೇಗನೆ ಬಿಟ್ಟು ಹೋಗ್ತಾರೆ, ಬೇಗ ಅವ್ರದ್ದೇನು ಇನ್ವೆಸ್ಟ್ ಮಾಡಿರ್ತಾರೆ ದುಡ್ಡನ್ನ ತಕೊಂಡು ಹೋಗ್ತಾರೆ ಅಲ್ವಾ? ಸೊ ಈ ತರ ಭಯ ಜಾಸ್ತಿ. FII ಅದಕ್ಕೇನು ವಲಟೈಲ್, ಓಕೆ ವಲಟೈಲ್, ಬಹಳ ವಲಟೈಲ್ ಆಗಿರ್ತಾರೆ, ವಲ್ನರೇಬಲ್ ಆಗಿರ್ತಾರೆ. ಬಟ್ FDI ಆ ತರ ಇರಲ್ಲ. ದಿಸ್ ಇಸ್ ದಿ ಮೇಜರ್ ಡಿಫರೆನ್ಸ್, ಯು ಹ್ಯಾವ್ ಟು ರಿಮೆಂಬರ್. ಇಲ್ಲಿಂದನೇ ಪ್ರಶ್ನೆ ಬಂದಿದೆ. ಓಕೆ, ಇಲ್ಲೆಲ್ಲ ಶೇರ್ಸ್ ಅನ್ನ ಮಾಡ್ಬೋದು ಅಷ್ಟೇ ಹೊರತು ಜಾಸ್ತಿ ಏನ್ ಮಾಡಕ್ಕಾಗಲ್ಲ, ತಗೊಳಕ್ಕೆ ಆಗಲ್ಲ. ಅದೇ ನೋಡಿ ಡಿಫರೆನ್ಸು. ವಿದೇಶಿ ಉದ್ಯಮದಲ್ಲಿ 10% ಕಡಿಮೆ ಷೇರುಗಳನ್ನು ಅಷ್ಟೇ, ಲೆಸ್ ದ್ಯಾನ್ 10% ಇದ್ರೆ ಅದನ್ನ ಏನಂತ ಕರಿತೀವಿ, FII ಅಂತ ಕರಿತೀವಿ. ವಿದೇಶಿ ನೇರ ಬಂಡವಾಳ 10% ಜಾಸ್ತಿ ಇತ್ತಂತಂದ್ರೆ, ಷೇರುಗಳನ್ನ ಅವ್ರು ತಗೊಂಡು ಅಂದ್ರೆ ಅದನ್ನ FDI ಅಂತ ಕರಿತೀವಿ. ಇದು ಒನ್ ಆಫ್ ದಿ ಮೇಜರ್ ಡಿಫರೆನ್ಸ್. ಒಂದು ಓವರ್ ಆಲ್ ಕಂಪನಿ ಇದು ಶೇರ್ ಅಲ್ಲಿ 10% ಜಾಸ್ತಿ ತಗೊಂಡ್ರೆ FDI, ಅದಕ್ಕಿಂತ ಕಮ್ಮಿ ತಗೊಂಡ್ರೆ FII. ಆಮೇಲೆ ಏನಿರ್ತಾರೆ ಇವರು, ಶಾರ್ಟ್ ಟರ್ಮ್ ಇರ್ತಾರೆ, ಅಂದ್ರೆ ಅಲ್ಪಾವಧಿ, ಇವರು ದೀರ್ಘಾವಧಿ. ಇದು ನಾನ್ ವಲಟೈಲ್, ಇವ್ರು ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಇರಲ್ಲ, ಯಾಕಂದ್ರೆ ದೀರ್ಘಾವಧಿಗೆ ಇರ್ತಾರೆ. ಇದು ವಲಟೈಲ್, ಯಾವುದು FII. ಓಕೆ, ದೀಸ್ ಆರ್ ದಿ major differences. Okay, these are the major differences. You have to remember. ಇಲ್ಲಿಂದ ಪ್ರಶ್ನೆ ಬಂದಿದೆ, ಇಲ್ಲಿಂದ ಏನಾಗಿದೆ, ಪ್ರಶ್ನೆ ಬಂದಿದೆ.
ಇಲ್ಲಿ 10% ಇರುತ್ತೆ, ಲೆಸ್ ದೆನ್ 10% ಸೇಮ್. ಓಕೆ, ಡಿಫ್ರೆನ್ಸ್ ಹೇಳಿದ್ದೀನಿ, ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವ್ಯಾಪಾರ ನಿರ್ಬಂಧಗಳು, ಸುಂಕಗಳು, ಅದೇ ನಿಮ್ಗೆ ಗೊತ್ತಲ್ಲ, ಕೋಟಾಗಳನ್ನು ಸರ್ಕಾರಿ ದೇಶೀಯ ಮಾರುಕಟ್ಟೆ ರಕ್ಷಕ್ಕೆ FDI FII ಗೊತ್ತಿದೆ, ಬಂಡವಾಳ ಹರಿದು ಬರುತ್ತೆ. ಓಕೆ, ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ದೇಶ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಹೊಂದಬೇಕಂದ್ರೆ, ಎಕನಾಮಿಕ್ ಡೆವಲಪ್ಮೆಂಟ್ ಸರಿಯಾಗಿ ಆಗಬೇಕಂತಂದ್ರೆ ವ್ಯಾಪಾರಿ ನಿಯಮಗಳು ಮತ್ತು ಉತ್ತಮ ಹೂಡಿಕೆಗಳು ಅದಕ್ಕೆ ಪರಿಪೂರ್ಣವಾಗಿ ಇರಲೇಬೇಕು, ಕರೆಕ್ಟ್ ಆಗಿ ಇರಲೇಬೇಕು. ಅಂದ್ರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಹೊಂದುತ್ತೆ. ಓಕೆ, ಹಾಗಂತ ಸಿಕ್ಕಿಂಗ್ ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಸಿಕ್ಕಿಂಗ್ ಟ್ರೇಡ್ ಬ್ಯಾರಿಯರ್ಸ್ನು ಹಾಕಬಾರ್ದು. ಅವಾಗ ಏನಾಗುತ್ತೆ, ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗಿ ಒಂದಿಲ್ಲ, ಅದೆಲ್ಲ ಶಾರ್ಟ್ ಟರ್ಮ್ ಗೇನ್ ಆಗ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಆ ದೇಶನ ಬಿಟ್ಬಿಡ್ತಾರೆ, ಜನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಇದ್ರೂ ಏನಾಗಬೇಕು, ಬಹಳ ಪ್ರೊಟೆಕ್ಟಿವ್ ಆಗಿ ನೀಟಾಗಿ ಇರಬೇಕಾಗತ್ತೆ. ಸೊ ಈಗ ಅಗ್ರಿಕಲ್ಚರ್ ಸಬ್ಸಿಡಿ ಅವತ್ತ ಹೇಳದ್ನಲ್ವಾ, ಅದಕ್ಕೇನು ಬರುತ್ತೆ, ಗ್ರೀನ್ ಬಾಕ್ಸು, ಆಂಬರ್ ಬಾಕ್ಸು ಅಂತ ಬರುತ್ತೆ. ಅದನ್ನ ನಾನು WTO ಹೇಳ್ತೀನಲ್ವಾ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ. WTO ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ WTO ಫಸ್ಟಿಗೆ ಏನಿರುತ್ತೆ, ಗ್ಯಾಟ್ ಇರುತ್ತೆ, ಆಮೇಲೆ WTO ಆಗುತ್ತೆ. WTO ನಲ್ಲಿ ಇವು ಬರುತ್ತೆ, ಗ್ರೀನ್ ಬಾಕ್ಸು, ಆಂಬರ್ ಬಾಕ್ಸು ಅಂತ ಬರುತ್ತೆ. ಇದನ್ನ ನಾನು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತೀನಲ್ವಾ, ಅಲ್ಲಿ ಏನ್ ಮಾಡ್ತೀನಿ, ಇದನ್ನ ಕವರ್ ಮಾಡ್ತೀನಿ, ಡೋಂಟ್ ವರಿ. ಸೊ ಜಸ್ಟ್ ಹೇಳಿದ್ರಿ ಸರ್ ಸಬ್ಸಿಡಿ ಅಂತ ಹೇಳಿದ್ರಿ, ಏನ್ ಸರ್ WTO ಇದು ಮಾಡ್ತಾರೆ, WTO ಬಗ್ಗೆ ಹೇಳಿಲ್ಲ ಅಂತ ನೀವು ಅನ್ಕೋಬೇಡಿ, ಅದಕ್ಕೆ ಸಪರೇಟ್ ಯೂನಿಟ್ ಇದೆ. ಬಟ್ ಇಲ್ಲಿ ಹೇಳ್ಬಿಟ್ರೆ ಅರ್ಧಂಬರ್ಧ ಆಗೋಗುತ್ತೆ, ದಟ್ಸ್ ವೈ. ಓಕೆ, WTO ಅನ್ನೋ ಸಪರೇಟ್ WTO, ಆಮೇಲೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು. ಓಕೆ, WTO, ವರ್ಲ್ಡ್ ಬ್ಯಾಂಕು, ಆಮೇಲೆ ಒಂದಿಷ್ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಈ ಥರ ಬ್ರಿಕ್ಸು, ಇಸ್ರೋ, ಯಾವುದು ಸಾರ್ಕು, ಆಮೇಲೆ ನಮ್ದು BIMSTEC, ಈ ಥರದ್ದು ಏನು ನಮ್ಮ ಇಂಡಿಯಾ ಸುತ್ತಲೂ ಏನು ಒಂದಿಷ್ಟು ಆರ್ಗನೈಸೇಷನ್ಸ್ ಇದೆ, ನಮ್ಮ ಗ್ರೂಪಿಂಗ್ಸ್ ಇದೆ. ಆ ಗ್ರೂಪಿಂಗ್ಸ್ನೆಲ್ಲ ನಾನು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನೀಟಾಗಿ ಕವರ್ ಮಾಡಿದ್ದೀನಿ. ಸಾರ್ಕಿಂದ HYT, BIMSTEC is a SYT, BRICS is a HYT ಅಲ್ವಾ, G20 is a HYT, G7 is a HYT, WTO is a HYT, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ is a HYT, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ is a HYT, ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ is a HYT ಅಲ್ವಾ. ಸೊ ಇವೆಲ್ಲವೂ ಒಂದು ಏನು 8 ರಿಂದ 10 ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂಡ್ ಆರ್ಗನೈಸೇಷನ್ಸ್ ಇದೆ, ಅವೆಲ್ಲವನ್ನು OECD is a HYT. ಸೊ ಎಲ್ಲವನ್ನು ನಾನು ಏನು ಮಾಡ್ತೀನಿ, ನೀಟಾಗಿ ನಿಮಗೆ ಕವರ್ ಮಾಡಿ ಕೊಡ್ತೀನಿ, ಆಯ್ತಾ. ಸೊ ಡೋಂಟ್ ವರಿ, ಅದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಲಾಸ್ಟಲ್ಲಿ ಇರುತ್ತೆ. ಸೊ ಅದು ಬಿಟ್ಟು ಇನ್ನೊಂದು ಏನೋ ನ್ಯೂಸಲ್ಲಿ ಇರ್ತವೆ, ಅದು ಕರೆಂಟ್ ಅಫೇರ್ಸ್ ಅಂತ ಏನು ಹೇಳಿದಿನಲ್ಲ, 7 months ಕರೆಂಟ್ ಅಫೇರ್ಸ್ ಐ ವಿಲ್ ಕವರ್. ಓಕೆ, 7 months ಕರೆಂಟ್ ಅಫೇರ್ಸ್ ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಡೋಂಟ್ ವರಿ, ಅದನ್ನ ನೀಟಾಗಿ ಮುಗಿಸ್ಕೊಂಡ್ರೆ ನಿಮಗೆ ಬೆಟರ್. ಓಕೆ, ಯಾಕಂದ್ರೆ ಇಟ್ ಶುಡ್ ಬಿ ಪರಿಪೂರ್ಣವಾಗಿ ಏನು ಮಿಸ್ ಆಗಬಾರ್ದು. ಓಕೆ, ಎಷ್ಟೋ ಥಿಂಗ್ಸ್ಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ, ಟರ್ಮ್ಸ್ಗಳಾಗಿರ್ಬೋದು, ಏನೇ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಅಲ್ಲಿಂದ ಏನಾಗುತ್ತೆ, ನಿಮಗೆ ಕವರ್ ಆಗುತ್ತೆ. ನೀವೊಂದು ಹೋಮ್ವರ್ಕ್ ಅಪ್ಪ, ನೀವೊಂದು ಹೋಮ್ವರ್ಕ್ ಏನು ಮಾಡ್ಬೇಕಂತಂದ್ರೆ, ಸಿಂಪಲ್ ನಿಮ್ಮ ನೋಟ್ಸ್ ನೀವು ಆ್ಯಡ್ ಮಾಡ್ಕೋಬೇಕು. ಇದು ವೆರಿ ಸಿಂಪಲ್ ಇದೆ. FDI ಯಾವ ದೇಶದಿಂದ ಜಾಸ್ತಿ ಬರ್ತಾ ಇದೆ ಮತ್ತೆ ಯಾವ ರಾಜ್ಯಕ್ಕೆ ಜಾಸ್ತಿ ಬರ್ತಾ ಇದೆ. ಅದೇ ತರ FPI ಅಥವಾ FII ಯಾವ ದೇಶದಿಂದ ಮತ್ತೆ ಯಾವ ರಾಜ್ಯದಿಂದ ಜಾಸ್ತಿ ಬರ್ತಾ ಇದೆ ಅಂತ ನೀವು ನೋಟ್ಸ್ ಮಾಡ್ತಾ ಇರ್ತೀರಲ್ವಾ, ಅಲ್ಲಿ ಇದನ್ನ ಆಡ್ ಅಪ್ ಮಾಡ್ಕೊಳ್ಳಿ. ಆಡ್ ಅಪ್ ಅಬೌವ್ ಇಂಟು ಯುವರ್ ನೋಟ್ಸ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಮಾಡ್ಕೊಳ್ಳಿ ಸಾಕು. ಅದು ಬಿಟ್ಟು ಏನೋ ನ್ಯೂಸಲ್ಲಿ ಇರುತ್ತೆ, ಯಾವುದಕ್ಕೆ 100% ಅಲೋ ಇದೆ, ಯಾವುದಕ್ಕೆ ಇಲ್ಲ ಅನ್ನೋದು ಆ ನ್ಯೂಸಲ್ಲಿ ಇರುತ್ತೆ. ಆ 6 months ಎಲ್ಲ ನ್ಯೂಸಲ್ಲಿ ಇತ್ತಂದ್ರೆ ಅದನ್ನ ಕವರ್ ಮಾಡ್ಕೊಳ್ಳೋಣ. ಓಕೆ, ಅದು ಬಿಟ್ಟರೆ ಜಾಸ್ತಿ ಇನ್ನು ಡೆಪ್ತ್ ಆಗಿ ಬೇಕಾಗಿಲ್ಲ, ಇಲ್ಲಿ ಎಷ್ಟು ಇನ್ ಡೆಪ್ತ್ ಆಗು ಕೇಳಲ್ಲ. ಸೊ ಇಷ್ಟು ಬೇಸಿಕ್ಸ್ ತಿಳ್ಕೊಳ್ಳಿ ಫಸ್ಟ್. ಯಾವ ಸೆಕ್ಟರ್ಗೆ 100% ಅಲೋ ಇದೆ, ಯಾವ ಸೆಕ್ಟರ್ಗೆ 100% ಅಲೋ ಇಲ್ಲ. ಓಕೆ, ಈಗ ನೋಡಿ ಕೋಲ್ ಹೇಳಿದೆ, ರೀಸೆಂಟ್ ಅಂದ್ರೆ 2 ವರ್ಷದ ಹಿಂದೆ ಅಲೋ ಮಾಡಿದ್ದಾರೆ. LIC 100% ಅಲೋ ಮಾಡಿದ್ದಾರೆ. ಚಿಟ್ ಫಂಡ್ಸ್ ಅಂತ ಹೇಳ್ತೀನಲ್ವಾ, ಚಿಟ್ ಫಂಡ್ಸ್ ಅಲ್ಲಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲ. ಓಕೆ, ಇನ್ನೂ ಒಂದು ನೋಟ್ ಮಾಡ್ಕೊಳ್ಳಿ, ಅಥವಾ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡಿಸ್ತೀನಿ. ಇನ್ ವಿಚ್ ಸೆಕ್ಟರ್ FDI ನಾಟ್ ಅಲೌಡ್ ಚೆಕ್, ಯಾವ ವಲಯಕ್ಕೆ FDI ಅನುಮತಿಸುವುದಿಲ್ಲ. ಓಕೆ, ಚೆಕ್ ಆಡ್ ಮಾಡ್ಕೊಳ್ಳಿ. ಸಿಂಪಲ್. ಚಿಟ್ ಫಂಡ್ಸ್ ಇಲ್ಲ, ಹಿಂಟ್ ಕೊಟ್ಟಿದ್ದೀನಿ, ಚಿಟ್ ಫಂಡ್ಸ್ ಒಂದಿಲ್ಲ. ಮತ್ತೆ ಯಾವ್ದ್ಯಾವ್ದಿಲ್ಲ ಅನ್ನೋದನ್ನ ನೀವು ಅಟೋಮಿಕ್ ಸೆಕ್ಟರ್ಗಿಲ್ಲ, ಚಿಟ್ ಫಂಡ್ಸ್ಗಿಲ್ಲ. ಓಕೆ, ಇನ್ನೊಂದು ಎರಡು ಮೂರು ಯಾವ್ದಿಲ್ಲ ಅಲ್ಲ, ಅದನ್ನ ಆಡ್ ಮಾಡ್ಕೊಳ್ಳಿ. ಯಾವ್ದು 100% ಅಲೋ ಇದೆ, ಯಾವ್ದು ಆಟೋಮೆಟಿಕ್ ಇದೆ ಬೇಡ, ಬಟ್ ಯಾವ್ದು ಅನುಮತಿ ಪರ್ಸಗೆ FDIನೇ ಅಲೋ ಇಲ್ಲ ಅಲ್ವಾ, ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಪ್ರಶ್ನೆ ಅಲ್ಲಿಂದನೇ ಬರುತ್ತೆ.
ಈಗ ಅನುಮತಿಸ್ತಾರೆ ಅಂದ್ರೆ ಎಷ್ಟೊಂದು ಸೆಕ್ಟರ್ ಇದೆ, 50-60 ಸೆಕ್ಟರ್ ಇದೆ, ನೆನ್ಪಿಟ್ಕೊಳಕ್ಕಾಗತ್ತಾ? ಆಗಲ್ಲ. ಬಟ್ ಹೇಗೆ ಪ್ರಶ್ನೆ ಹೇಗೆ ಬರುತ್ತೆ ಅಂದ್ರೆ ಯಾವ ವಲಯಕ್ಕೆ ಅನುಮತಿಸೋದಿಲ್ಲ FDI ಅಂತ ಪ್ರಶ್ನೆ ಬರುತ್ತೆ. ಓಕೆ, ಅದನ್ನ ನೀವು ಆಡ್ ಅಪ್ ಮಾಡ್ಕೋಬೇಕು. ಓಕೆ, ವೆರಿ ಸಿಂಪಲ್ ಇದೆಪ್ಪ. ಹೋಮ್ವರ್ಕ್ ಮಾಡಿ, ಇಷ್ಟ ಆದ ಹೋಮ್ವರ್ಕ್ ಮಾಡಿ. ಓಕೆ, ಅದು ನಾನು ಫೈನಲ್ ನೋಟ್ಸಲ್ಲಿ ಇರುತ್ತೆ, ಬಟ್ ಅಟ್ಲೀಸ್ಟ್ ಯು ಶುಡ್ ಡೂ ದಿಸ್ ಮಚ್ ಆಲ್ಸೋ, ದಿಸ್ ಮಚ್ ನೀಡೆಡ್. ಓಕೆ, ಇಷ್ಟು ನೀವು ಕೆಲಸ ಮಾಡಲೇಬೇಕು. ಓಕೆ, ಇದನ್ನು ಆ್ಯಡ್ ಅಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾಳೆ ಫಿಸ್ಕಲ್ ಪಾಲಿಸಿ ಆ್ಯಂಡ್ ಬೇಸಿಕ್ಸ್, ಅದೇ ಫಿಸ್ಕಲ್ ಪಾಲಿಸಿ ಅಂದರೆ ಬೇಸಿಕ್ಸ್ ಆಫ್ ಬಜೆಟ್ ಆ್ಯಂಡ್ ನೆಕ್ಸ್ಟ್ ಇದು ಟ್ಯಾಕ್ಸೇಷನ್. ಓಕೆ, ನಾಳೆ ಅಂದರೆ ನಾಡಿದ್ದು ಕಂಟಿನ್ಯೂ ಆಗುತ್ತದು ಎರಡು. ಸೊ ಅದಾದಮೇಲೆ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟು, ಅದಾದಮೇಲೆ ಇಂಡಸ್ಟ್ರೀಸ್ ಆ್ಯಂಡ್ MSP ಅಗ್ರಿಕಲ್ಚರು, ಅದಾದಮೇಲೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು. ಓಕೆ, ಇದಿಷ್ಟಾಗುತ್ತೆ. ಆಮೇಲೆ ಬಜೆಟು ನಾನು ನೆಕ್ಸ್ಟ್ ತೊಗೊತೀನಿ. ಕರ್ನಾಟಕ ಬಜೆಟ್ ಬರುತ್ತಲ್ವ, ಅದು ಇದು ಎರಡು ಒಂದೇ ಸೇರಿ ನಾನು ಮಾಡಿಕೊಡ್ತೀನಿ. ಅದನ್ನು ಬಜೆಟನ್ನು ಎಸ್ಪೆಷಲಿ ಬಜೆಟಿನಿಂದ ಎರಡಕ್ಕೂ ಸೇರಿ ಮಾಡಿಕೊಡ್ತೀನಿ. ಸೊ ಇದಿಷ್ಟು ಇಷ್ಟು ಇವತ್ತಿನ ಕ್ಲಾಸ. ಐ ಹೋಪ್ ಈ ಕ್ಲಾಸ್ ನಿಮಗೆ ಸಹಾಯ ಆಗಿದೆ ಅನ್ಕೊತೀನಿ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ಗುಡ್ ಡೇ. ಒಳ್ಳೆಯದಾಗಲಿ. ಸೊ ಏನೋ ಒಂದು ಚಿಕ್ಕ ಪುಟ್ಟದ್ದು ಇನ್ ಕೇಸ್ ಅದು ಮಿಸ್ ಆಗಿದೆ ಅಂತ ಅನಿಸಿದ್ರು, ಡೋಂಟ್ ವರಿ, ವಿಲ್ ಕವರ್ ಇನ್ ನೋಟ್ಸ್ ಆ್ಯಂಡ್ ವಿಲ್ ಕವರ್ ಇನ್ ಕರೆಂಟ್ ಅಫೇರ್ಸ್. ಬಟ್ ಇಷ್ಟರೊಳಗೆ ಬರುತ್ತೆಪ್ಪ ಪ್ರಶ್ನೆ, ಇದು ಬಿಟ್ಟು ಜಾಸ್ತಿ ಹೋಗಲ್ಲ. ಅದು ಎಕ್ಸ್ಟ್ರಾ ಕೇಳಿದ್ರೆ ಇದನ್ನು ಕೇಳಿದ್ರೆ ಯಾವ ವಲಯಕ್ಕೆ FDI ಅನುಮತಿಸೋದಿಲ್ಲ, ಇದೊಂದು ನೋಡ್ಕೊಳ್ಳಿ. ಆ್ಯಂಡ್ ಯಾವ ರಾಜ್ಯಕ್ಕೆ ಜಾಸ್ತಿ ಇದೆ, ಆಮೇಲೆ ಯಾವ ದೇಶದಿಂದ ಜಾಸ್ತಿ ಬರ್ತಾ ಇದೆ, ಎರಡನ್ನು ನೋಡ್ಕೊಳ್ಳಿ. ಆ್ಯಂಡ್ ವಿಲ್ ಗೆಟ್ ಇಟ್. ಓಕೆ, ಇಷ್ಟೇ, ಇದನ್ನ ಬಿಟ್ಟರೆ ಬರಲ್ಲ, ಇಷ್ಟರಿಂದ ಬರುತ್ತೆ ಪ್ರಶ್ನೆ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ಗುಡ್ ಡೇ. ಒಳ್ಳೆಯದಾಗಲಿ. ನಾಳೆ ಆಲ್ಮೋಸ್ಟ್ ಸೇಮ್ ಟೈಮ್ಗೆ ವಿಲ್ ಟೇಕ್ ನೆಕ್ಸ್ಟ್ ಟಾಪಿಕ್. ಓಕೆ, ಬಾಯ್.